ಇದ್ರ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಕೂಡ ಮೋಹನ್ ಚಿತ್ತಾಲೆ, ನಿವೃತ್ತ ವಾಯುಸೇನೆ ಅಧಿಕಾರಿ, ಹುಬ್ಬಳ್ಳಿಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮೋಹನ್ ಚಿತ್ತಾಲೆ ಸರ್, ನಮಸ್ಕಾರ. ಕೆಲವೇ ಕ್ಷಣಗಳಲ್ಲಿ ಪ್ರೇಮ್ ಶೇಖರ್ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ನಮಸ್ಕಾರ. ಪ್ರಶಾಂತದೇ ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ. ಪ್ರಶಾಂತ್, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ನೀವು ಕೇಳಿದಿರೋ ಇಲ್ಲ? ಏನೋ ದಂಡಿಗೆ ಹೋಗ್ತೀನಿ ಅಂತ ಹಿಂಡು ಕೋಳಿ ತಿಂದು ದಂಡು ಇಲ್ಲ ದಳ ಏನೂ ಇಲ್ಲ ಅನ್ನೋಂಗೆ ಆಯ್ತು ಈ ಪಾಕಿಸ್ತಾನದ ಮಧ್ಯಸ್ಥಿಕೆ. ಅದಕ್ಕೆ ಈ ಯುದ್ಧದಲ್ಲಿ ಪ್ರಮುಖ ಭಾಗವಾಗಿರುವ ಇಸ್ರೇಲ್ನ ಬಗ್ಗೆ ಡೀಪ್ ಹೇಟ್ರೆಡ್ ಇದೆ ಪಾಕಿಸ್ತಾನಕ್ಕೆ. ಲೆಬನಾನ್ನ ವಿಷಯವನ್ನು ಕಂಡೀಷನ್ನಾಗಿ ಇರಾನ್ ಹಾಕಿದೆ ಅನ್ನುವುದನ್ನು ಅಮೇರಿಕಕ್ಕೆ ಕನ್ವೆ ಕೂಡ ಮಾಡದೆ ಕದನ ವಿರಾಮ ಘೋಷಣೆ ಆಗುವಂಗೆ ಮಾಡಿದ್ರು. ಅದೇ ನೋಡಿ, ಪಾಕಿಸ್ತಾನ್ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಅನ್ನಿ ಅಥವಾ ತನ್ನ ಪ್ರಸ್ತುತತೆಗೋಸ್ಕರ ಮತ್ತು ಅಮೇರಿಕ ಹೇಳದಂತೆ ಕೇಳುವ ರಾಷ್ಟ್ರವಾದ್ದರಿಂದ ಈ ಮಧ್ಯಸ್ಥಿಕೆಗೆ ಪಾಕಿಸ್ತಾನ ಒಂದು ಪ್ರಯತ್ನವನ್ನು ಮಾಡ್ತು ಅಂತ ಹೇಳಲ್ಲ ನಾನು. ಅಮೇರಿಕ ಪಾಕಿಸ್ತಾನದ ಕಡೆಯಿಂದ ಈ ಪ್ರಯತ್ನವನ್ನು ಮಾಡಿಸ್ತು ಮತ್ತು ಅದು ಇರಾನ್ಗೂ ಸೂಟ್ ಆಗ್ತಿತ್ತು. ಒಂದು ಮುಸ್ಲಿಂ ದೇಶ, ಒಂದು ಮುಸ್ಲಿಂ ದೇಶಕ್ಕೆ ಅವರು ಧನ್ಯವಾದ ಹೇಳೋದು ಬೇರೆ, ನಾವು ಮುಸ್ಲಿಂ ಕಂಟ್ರೀಸ್ಗೆ ಆ ಧನ್ಯವಾದವನ್ನು ಹೇಳೋದು ಬೇರೆ. ಆ ಕಾರಣದಿಂದ ಅದು ಇರಾನ್ಗೂ ಸೂಟ್ ಆಗ್ತಿತ್ತು. ಪಾಕಿಸ್ತಾನ ನನಗನ್ಸುತ್ತೆ ಒಂದು ಕೊರಿಯರ್ ಕೆಲಸವನ್ನು ನಿಶ್ಚಿತವಾಗಿ ಕದನ ವಿರಾಮದ ಘೋಷಣೆಯ ಒಂದು ಏನಂತಾರೆ ಭಾಗಶಃ ಕದನ ವಿರಾಮದ ಘೋಷಣೆಗೆ ಪಾಕಿಸ್ತಾನ ಒಂದು ಮಧ್ಯಸ್ಥಿಕೆಯನ್ನು ಮಾಡಿದೆ. ಈಗ ಇವತ್ತು ಮಾತುಕತೆ ನಡೆಯುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಬಹುಶಃ ನಾಳೆ ಈ ಮಾತುಕತೆ ನಡೀಬಹುದು ಅನ್ನೋದನ್ನು ಈಗ ನಡೀಬಹುದು, ಕನ್ಫರ್ಮ್ ಇಲ್ಲ. ಈಗಾಗಲೇ ಇಸ್ಲಾಮಾಬಾದ್ಗೆ ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಬಂದಿಳಿದಿದ್ದಾರೆ. ಇರಾನ್ ಡೆಲಿಗೇಷನ್ ಕೂಡ ನಾಳೆ ಬರುತ್ತೆ ಅಂತಕ್ಕಂಥ ಒಂದು ಆಶಾವಾದವನ್ನು ಪಾಕಿಸ್ತಾನದ ನಾಯಕರು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಬರ್ತಾ ಇರತಕ್ಕಂಥ ಭಾಷೆಗಳು, ಅಂದರೆ ಡಸ್ಟ್ಬಿನ್ಗೆ ಎಸ್ತಿದ್ದೀವಿ, ಕಸದ ಬುಟ್ಟಿಗೆ ಎಸ್ತಿದ್ದೀವಿ ಅಂತಕ್ಕಂಥ ಏನು ಭಾಷೆಯನ್ನು ಅಮೆರಿಕನ್ ಅಧ್ಯಕ್ಷರು ಮತ್ತು ವೈಟ್ ಹೌಸ್ನ ಸ್ಪೋಕ್ಸ್ ಪರ್ಸನ್ ಏನು ಬಳಸ್ತಾ ಇದ್ದಾರೆ, ಅದು ಯಾವ ರೀತಿಯ ಒಂದು ಮಾತುಕತೆ ನಡಿಬಹುದು ಅನ್ನೋದಕ್ಕೆ ದಿಕ್ಸೂಚಿ ಅಂತ ನಾನು ಭಾವಿಸ್ತೇನೆ. ಆದರೆ ಅದೇ ನನಗನ್ಸುತ್ತೆ, ಈಗ ಪಾಕಿಸ್ತಾನ್ ಮತ್ತು ಇಸ್ರೇಲ್ನ ಡೀಪ್ ಹೇಟ್ರೇಡ್ ಏನಿದೆ, ಇಸ್ರೇಲ್ನ ಡೀಪ್ ಹೇಟ್ರೇಡ್ ಇದ್ದರೂ ಕೂಡ ಇಸ್ರೇಲ್ ಎಷ್ಟರ ಮಟ್ಟಿಗೆ ಈ ಕದನ ವಿರಾಮವನ್ನು ಒಪ್ಪುತ್ತೆ ಅನ್ನೋದೇ ಪ್ರಶ್ನಾರ್ಥಕ. ಈಗ ನಾನು ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟನ್ನು ಗಮನಿಸ್ತಾ ಇದ್ದೆ. ಅವರು ಬೆಂಜಮಿನ್ ನೆತಾನ್ಯಾಹು ಹೇಳ್ತಾರೆ, ಇಲ್ಲ ಲೆಬನಾನ್ ಮೇಲೆ ದಾಳಿ ಕಡಿಮೆ ಮಾಡಿ, ಸ್ವಲ್ಪ ಲೋ ಪ್ರೊಫೈಲ್ ಮೇಂಟೈನ್ ಮಾಡು ಅಂತ ಹೇಳ್ತಿದ್ದಾರೆ. ಆದರೆ ನೋಡಿ, ಅಮೇರಿಕಕ್ಕಿದೊಂದು ಬೇರೆ ಕಾರಣದಿಂದ ಅಮೇರಿಕ ಈ ಯುದ್ಧದಲ್ಲಿ ಭಾಗವಹಿಸ್ತು. ಬಟ್ ಇಸ್ರೇಲ್ಗೆ ಇದೊಂದು ರೀತಿಯ ಅಕ್ಷರಶಃ ಯಾವತ್ತಿಗೂ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್. ಆ ಕಾರಣದಿಂದ ಅದರ ಹುಟ್ಟಿದಾರಭ್ಯ ಇಸ್ರೇಲ್ ಈ ಯುದ್ಧಗಳನ್ನು ನಡೆಸ್ತಾನೆ ಬಂದಿದೆ. ಇಸ್ರೇಲ್ ಇಲ್ಲ ಈಗ ಕದನ ವಿರಾಮ ಆಯಿತು ಅನ್ನುವ ಕಾರಣಕ್ಕೋಸ್ಕರ ಏನೋ ಫ್ರೆಂಡ್ಲಿ ಟೈಸ್ ಮಾಡ್ಕೊಂಡ್ಬಿಡ್ತೀವಿ ಅಂತಕ್ಕಂಥ ಸ್ಥಿತಿಯಲ್ಲಿ ಇರಲ್ಲ. ಇರಾನ್ನ ಎಕ್ಸಿಸ್ಟೆನ್ಸ್ ಏನಿದೆ ಅದು ಕೂಡ ಇಸ್ರೇಲ್ನ ಹೇಟ್ರೇಡ್ ಮೇಲೆಯೇ ಇರುತ್ತೆ ನಿಶ್ಚಿತವಾಗಿ. ಹೀಗಾಗಿ ನನಗನ್ಸುತ್ತೆ ಇಸ್ರೇಲ್ ಈ ಕದನ ವಿರಾಮವನ್ನು ಒಪ್ಕೊಳ್ಳುತ್ತಾ ಅಥವಾ ಬರೀ ಅಮೇರಿಕ ಈ ಯುದ್ಧದಿಂದ ಮೊದಲು ಕಾಲು ತೆಗೆದು ನಂತರ ಇಸ್ರೇಲನ್ನು ಬ್ಯಾಕಿಂಗ್ ಮಾಡೋಣ ಅನ್ನುವ ಆ ರೀತಿಯ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಈಗ ನಾಳೆ ಏನು ಮಾತುಕತೆ ನಡೆಯುತ್ತೆ, ಎಷ್ಟರ ಮಟ್ಟಿಗೆ, ಈಗ ಭಾಳ ಇಂಪಾರ್ಟೆಂಟ್ ಭಾರತದ ದೃಷ್ಟಿಯಿಂದ ಇರ್ತಕ್ಕಂಥದ್ದು ಸ್ಟ್ರೇಟ್ ಆಫ್ ಹಾರ್ಮೂಸ್ ಸಂಪೂರ್ಣವಾಗಿ ಕ್ಲಿಯರ್ ಆಗತ್ತಾ, ಅಥವಾ ಸ್ಟ್ರೇಟ್ ಆಫ್ ಹಾರ್ಮೂಸ್ನಲ್ಲಿ ನಾವು ಟೋಲ್ ಟ್ಯಾಕ್ಸನ್ನು ಹಾಕ್ತೀವಿ ಅನ್ನುವ ಇರಾನ್ನ ಒಂದು ಬೇಡಿಕೆ ಏನಿದೆ, ಅದರ ಬಗ್ಗೆ ಮಾತುಕತೆ ನಡೆದಾಗ ಏನಾಗುತ್ತೆ, ಇವೆಲ್ಲವೂ ವಗೇರೆ ಅಂಶಗಳು ಅಂತ ಅನ್ಸುತ್ತೆ. ಬಟ್ ನನಗನ್ಸುತ್ತೆ ನಾಳೆಯ ಮಾತುಕತೆ ಒಂದು ವೇಳೆ ನಡೆದ್ರೆ ಆ ಮಾತುಕತೆಯ ಔಟ್ಕಮ್ ಏನು ಅನ್ನೋದು ಈ ಯುದ್ಧದ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ. ಗಿರೀಶ್ ಲಿಂಗಣ್ಣ ಸರ್, ತುಂಬ ಅವಸರದ ಘೋಷಣೆ ಆಗ್ಬಿಡ್ತಿದ್ವು ಅಂತ, ಲೆಬನಾನ್ನ ವಿಷಯದಲ್ಲಿ ನಿಲುವೇನು ಅನ್ನುವುದನ್ನು ಖಚಿತಪಡಿಸಿಕೊಳ್ಳದೆ ಕದನ ವಿರಾಮ ಆಗ್ಬಿಡ್ತು ಅಂತ ಘೋಷಿಸುವ ಅವಶ್ಯಕತೆ ಇರಲಿಲ್ಲ. ಈಗ ಅರ್ಜೆನ್ಸಿ ನೋಡಿದ್ರೆ ಅಮೇರಿಕಾ ಅರ್ಜೆನ್ಸಿ ವೆರಿ ಕ್ಲಿಯರ್. ಅದರ್ವೈಸ್ JD ವ್ಯಾನ್ಸ್ ಆಲ್ರೆಡಿ ಬರ್ತಾರೋ ಬರೋದಿಲ್ವೋ ಅನ್ನೋದು ಗೊತ್ತಿಲ್ಲದೆ ಪಾಕಿಸ್ತಾನಕ್ಕೆ ಬಂದು ಇಳಿಯೋದು ಅಂದ್ರೆ ಏನದು? ಎಕ್ಸಿಟ್ ಪ್ಲಾನ್ ಬೇಕೀಗ ಅಮೇರಿಕಾಗೆ. ದೇ ಆರ್ ವೇಟಿಂಗ್ ಫಾರ್ ಒನ್ ಎಕ್ಸಿಟ್ ಪ್ಲಾನ್. ಇದರಿಂದ ಹೆಂಗೆ ಕೈ ತೊಳ್ಕೊಂಡು ಆಚೆ ಬಂದು ನವಂಬರಲ್ಲಿ ನಡೆಯುವಂಥ ಎಲೆಕ್ಷನ್ನ ಹೇಗೆ ಇಟ್ಕೋಬೇಕು ಅನ್ನೋದೇ ಅವರಿನ ಮನಸ್ಥಿತಿ ಈಗ ಹಂಗಾಗ್ಬಿಟ್ಟಿದೆ ಈಗ. ಸೊ ದೇ ವಾಂಟ್ ಆನ್ ಎಕ್ಸಿಟ್ ಪ್ಲಾನ್. Lebanon is very clear, they want to come for discussion. ನಾವು ಬರ್ತೀವಿ
ಇಲ್ಲ ನಮ್ಮನ್ನು ಕೂಡಿಸ್ಕೊಳ್ಳಿ ಅನ್ನೋ ಒಂದು ಡಿಸ್ಕಷನಲ್ಲಿ ಅವರು ಒಂದು ಹಾಕಿದ್ದಾರೆ ಈಗ ಲೆಬನಾನ್ ಬಿಕಾಸ್ ಲೆಬನಾನ್ ನಾಟ್ ಎಸ್ಬುಲ್ಲಾ. ಎಸ್ಬುಲ್ಲಾ ಅವರು ಒಂದು 15 ಸೀಟ್ ಇರ್ಬೋದೇನೋ 128 ಸೀಟಲ್ಲಿ. ಸೊ ಲೆಬನಾನ್ ಪ್ರೆಸಿಡೆಂಟ್ ಇಸ್ ವೆರಿ ಕ್ಲಿಯರ್, ಈ ವಾಂಟ್ಸ್ ಟು ಡಿಸ್ಕಸ್ ಇನ್ ದಿಸ್ ಪೀಸ್. ಇದು ಅದೊಂದಾಗಿದೆ. ಸೊ ಬಟ್ ಎಷ್ಟರ ಮಟ್ಟಕ್ಕೆ ಇದು ನಡೆಯುತ್ತೆ, ಎಷ್ಟರ ಮಟ್ಟಕ್ಕೆ ಇದು ಓಕೆ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಾಬಬ್ಲಿ ವೈ ದೇ ಹ್ಯಾವ್ ಯೂಸ್ ಪಾಕಿಸ್ತಾನ್ ಅನ್ನೋದು ಪ್ರಾಬಬ್ಲಿ ಈಸ್ ಕ್ಲೋಸ್ನೆಸ್ ವಿತ್ ಟ್ರಂಪ್, ವೆದರ್ ಇಟ್ ಈಸ್ ಎ ಟೆಂಪ್ರವರಿ ಕ್ಲೋಸ್ನೆಸ್ಸೋ ಇಲ್ಲ ಟ್ರಾನ್ಸಾಕ್ಷನಲ್ ಕ್ಲೋಸ್ನೆಸ್ಸೋ ಗೊತ್ತಿಲ್ಲ. ಬಟ್ ದೇ ಆರ್ ಕ್ಲೋಸ್ ವಿತ್ ಟ್ರಂಪ್. ಆಲ್ಸೋ ಇಟ್ ಶೇರ್ಸ್ ಬಾರ್ಡರ್ ವಿತ್ ಇರಾನ್. 900 ಕಿಲೋಮೀಟರ್ಸ್ ಬಾರ್ಡರ್ ಇದೆ ಇರಾನ್ ಜೊತೆ. ಪ್ರಾಬಬ್ಲಿ ಹೇಳೋದು ಮಾಡೋದು ಮೆಸೆಂಜರ್ ಕೆಲಸ ಮಾಡೋದು ಈಸಿ ಆಗುತ್ತೆ. ಸೊ ಈ ಒಂದು ಸನ್ನಿವೇಶನ ಇಟ್ಕೊಂಡು ಪಾಕಿಸ್ತಾನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಪ್ರಾಬಬ್ಲಿ ಪಾಕಿಸ್ತಾನ್ ರೋಲ್ ಈಸ್ ಓನ್ಲಿ ಎ ಹೋಸ್ಟ್ ಆಫ್ ಸೆಟ್ಟಿಂಗ್ ಎ ಹೋಟೆಲ್ ಅಷ್ಟೇ ಇರುತ್ತೆ ಹೊತ್ತು ದೇ ಮೇ ನಾಟ್ ಇನ್ಫ್ಲೂಯೆನ್ಸ್ ದಿ ಟಾಕ್ಸ್ ಬಿಟ್ವೀನ್ ದೀಸ್ ಟು ಪೀಪಲ್ ಬಿಕಾಸ್ ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಇನ್ಫ್ಲೂಯೆನ್ಸ್. ಬಿಕಾಸ್ ಇಸ್ರೇಲ್ ನಂಬಲ್ಲ, ಯಾವ ದೇಶನೂ ಏನು ಪಾಕಿಸ್ತಾನ್ ನಂಬಲ್ಲ. ಪಾಕಿಸ್ತಾನ್ ಈಸ್ ನಾಟ್ ಇನ್ ಎ ಸಚ್ ಎ ಬಿಗ್ ಸಿಚುಯೇಷನ್ ಟು ಇನ್ಫ್ಲೂಯೆನ್ಸ್ ಎನಿ ಡಿಸಿಷನ್ ಬಿಟ್ವೀನ್ ದ ಟೂ ಕಂಟ್ರೀಸ್. ನ್ಯೂಟ್ರಲ್ ಪ್ಲೇಸ್ ಆಗಿರ್ಬೋದೇ ಹೊತ್ತು ದೇ ಡೋಂಟ್ ಹ್ಯಾವ್ ಎನಿ ರೋಲ್ ಎಕ್ಸೆಪ್ಟ್ ಹೋಸ್ಟಿಂಗ್ ದಿಸ್. ಇದು ಪ್ರಾಬಬ್ಲಿ ಇಫ್ ಚೈನಾ ಅಂಡ್ ರಷ್ಯಾ ಕೆಲಸ ಮಾಡ್ದಂಗ್ರಿ, ಕನ್ಯಾ ತೋರ್ಸೋ ಕೆಲಸ ಮಾಡ್ದಂಗೆ ಅಷ್ಟೇ. ತೋರ್ಸೋ ಕೆಲಸ ಏನ್ ನಮ್ಗೇನು ಆ ಪೀಸ್ ಟಾಕ್ಸ್ ಆದ್ರೆ ನಮ್ಗೆ ಒಳ್ಳೇದು, ಯಾರಾದ್ರೂ ಮಾಡ್ಕೊಳ್ಳಿ ಅಷ್ಟೇ. ನಮ್ಗಾದ್ರೆ ಒಳ್ಳೇದು. ಯಾಕಂದ್ರೆ ನೀವು UAE ಅಂತ ತಗೊಂಡ್ರೆ ನಮ್ಮ ಹತ್ತತ್ರ 40% ಇಂಡಿಯನ್ಸೇ ಇದಾರಲ್ಲಿ. ಸೊ ನಮ್ಮ ಬದುಕು ನಮ್ದೊಂದು $22 ಬಿಲಿಯನ್ ಲಾಸ್ಟ್ ಇಯರ್ ಅಲೋನ್ ಬಂದಿದೆ UAE ಒಂದರಿಂದ ನಮ್ಮ ಇಂಡಿಯನ್ಸಿಂದ. ಅದೆಲ್ಲ ಸೆಟ್ರೈಟ್ ಆಗಿ ನಮ್ಮ ಬದುಕು ಚೆನ್ನಾಗಿದ್ರೆ ಅಷ್ಟು ಸಾಕು ನಮ್ಗೀಗ. ಅವ್ರು ಏನಾರ ಮಾಡ್ಕೊಳ್ಳಿ, ಒಟ್ನಲ್ಲಿ ವಿ ನೀಡ್ ಎ ಡ್ಯೂರಬಲ್ ಪೀಸ್. ಅಷ್ಟಾರ್ಕಾರ ಬರಲಿ, ನಾಟ್ ಎ ಟೆಂಪ್ರವರಿ ಪೀಸ್. ಆರ್ ಮೋಹನ್ ಚಿತ್ತಾಲೆ ಅವರಿದ್ದಾರೆ. ಮೋಹನ್ ಚಿತ್ತಾಲೆ ಅವರ ನನಗೆ ಈ ಮಾತುಕತೆ ಶುರುವಾಗಿದ್ದೇ ಆಶ್ಚರ್ಯ. ಈಗ ಎರಡು ಪಾರ್ಟಿ ಯಾವುದೇ ವಿಷಯಕ್ಕೆ ಎದುರ ಬದ್ರ ಕೂತ್ಕೊಂಡು ಮಾತಾಡೋ ಸನ್ನಿವೇಶ. ಉದಾಹರಣೆಗೆ ಒಂದೇನೋ ರಿಯಲ್ ಎಸ್ಟೇಟ್ ವ್ಯವಹಾರ ನಡೀತಿದೆ ಅಂತ ಅನ್ಕೊಳ್ಳೋಣಪ್ಪ. ಯಾರೋ 1 ಎಕರೆ ಜಮೀನು ಮಾರಬೇಕು, ಇನ್ನೊಂದು ಎಕರೆ ಜಮೀನು ಒಬ್ಬರು ತಗೋಬೇಕು. ಮಾರೋರು 1 ಕೋಟಿ 1 ಎಕರೆಗೆ ಅಂತ ಹೇಳಿದ್ದಾರೆ. ತಗೊಳ್ಳೋರ ಬಜೆಟ್ 20 ಲಕ್ಷ ಇದೆ. ಅವಾಗ ಮಾತುಕತೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಏನೋ 5-10 ಲಕ್ಷದಲ್ಲಿ ವ್ಯತ್ಯಾಸ ಇದ್ರೆ ಎದುರ ಬದ್ರ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ. ಈಗ ಹಾರ್ಮುಜ್ ಸ್ಟ್ರೇಟ್ ನಮ್ಮ ನಿಯಂತ್ರಣಕ್ಕೆ ಇರಬೇಕು ಅನ್ನೋ ಪ್ರೀ ಕಂಡೀಷನ್ ಹಾಕಿ ಕೂತ್ಕೊಂಡಿದ್ದಾರೆ ಇರಾನ್ನವರು. ಅದನ್ನು ಅಮೆರಿಕ ಒಪ್ಕೊಳ್ಳೋ ಸಾಧ್ಯತೆ ಇದೆಯಾ? ನಾವು ಯುರೇನಿಯಂ ಎನ್ರಿಚ್ಮೆಂಟನ್ನು ಯಥಾ ಪ್ರಕಾರ ಮುಂದುವರಿಸೋರು ಅಂತಿದೆ ಇರಾನು. ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಅದನ್ನು ಒಪ್ಕೊಂಡ್ರೆ ಮತ್ತೆ ಇಡೀ ದಿವಸ ಯುದ್ಧ ಮಾಡಿದ್ದಾದರೂ ಯಾವುದಕ್ಕೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ಪ್ರೀ ಕಂಡೀಷನ್ಗಳಿಗೆ ಒಪ್ಪಿಕೊಳ್ಳುವ ಸಾಧ್ಯತೆಯೇ ಇಲ್ಲದೆ ಇದ್ದಾಗ ಮತ್ತೆ ಎದುರು ಬದ್ರು ಬಂದು ಕೂತ್ಕೊಳ್ಳೋದೇನಿದೆ? ಅಜಿತ್ ನಮಸ್ಕಾರ. ನೋಡಿ, ನನಗೆ ನಾಳೆ ಇರಾನ್ ಮಾತುಕತೆಗೆ ಬರ್ತಾರೆ ಅನ್ನೋದು ಡೌಟು. ಹಂಗಾದಾಗ ಪಾಕಿಸ್ತಾನದ ಕಥೆ ಏನಾಗ್ತದೆ ಅಂತಂದ್ರೆ, ನೀವು ಕನ್ನಡದಲ್ಲಿ ಒಂದು ಪಿಕ್ಚರ್ ಬಂದಿತ್ತು, ಪ್ರೇಮದ ಕಾಣಿಕೆ, ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಆರ್ತಿ. ಅದರಲ್ಲಿ ಒಂದು ಹಾಡಿದೆ, ಇದು ಯಾರ ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ ಅಂತ. ಈಗ ಪಾಕಿಸ್ತಾನಕ್ಕೆ ಅಮೆರಿಕಾನು ಒದಿತದೆ, ಇರಾನು ಒದಿತದೆ, ಇಸ್ರಾಯೇಲ್ ಅಂಕೂ ಇವತ್ತು ಹೇಳಿಬಿಟ್ಟಿದೆ, ನಮ್ಮ ಸಂಸ್ಕೃತಿಗೆ ನೀವು ಧಕ್ಕೆ ತಂದಿದ್ದೀರಾ, ಹೀಗಾಗಿ ಈ ಥರ ಮಾತಾಡೋದು ಸರಿ ಇಲ್ಲ ಅಂತಂದ. ಆದರೆ ಪಾಕಿಸ್ತಾನಲ್ಲಿ ಏನಾಗ್ತಾ ಇದೆ, ಸಂಜೆಯಿಂದಾನೆ ಕರ್ಫ್ಯೂ ಆಗ್ತದೆ. ಹಿಂದಿಯಲ್ಲಿ ಒಂದು ಹೇಳ್ತಾರಲ್ಲ, ಶಾಂತಿ ಅಭಿ ದೂರ್ ಢೋಲ್ ಬಜೆ ಭರ್ಪೂರ್ ಅಂತೇಳಿ. ಢೋಲ್ ಹೊಡಿತಾನೆ ಇದ್ದಾರೆ, ಮುನೀರ್ಗೆ ಆಲ್ರೆಡಿ ನೋಬೆಲ್ ಪ್ರೈಸ್ ಕೊಡ್ತಾನೆ ಇರ್ತಾರೆ. ನೀವು ಕೇಳಿದ ಪ್ರಶ್ನೆ ಅಂತಂದರೆ, ನೋಡಿ, ಅವರೇ ಇಟ್ಟ ಕಂಡೀಷನ್, ಅಮೆರಿಕ ಇಟ್ಟ ಕಂಡೀಷನ್ಗೆ ಬಹಳಷ್ಟು ಇಂಟೆನ್ಸ್ ಡಿಫರೆನ್ಸ್ ಇದೆ. ವಾಟ್ ಇರಾನ್ ಹ್ಯಾಸ್ ಗಿವನ್ ಇಟ್ಸ್ 10 points program was, they want to include Lebanon, Iraq, Yemen and Iran under the total ceasefire. ನನಗೇನು ಅನಿಸ್ತಾ ಇದೆ, ಹಂಗೆ ಲಿಂಗಣ್ಣ ಸರ್ ಹೇಳಿದಂಗೆ, ಟು ಹ್ಯಾವ್ ಎ ಗುಡ್ ರಿಮಾರ್ಕ್ಸ್ with people of America, J.D. Vance might have come and he knows that this peace talk will be not successful, but when it comes in the midterm election, these things will work.
ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿ. ಬೂಕಾ ಅಂತ ಒಂದು ಶಬ್ದ ಇದೆ, ಕೇಳಿದ್ರ ನೀವು? ಯಾವ ಶಬ್ದ ಸರ್? ಬೂಕಾ ಅಂತ ಟರ್ಮಿನಾಲಜಿ ಕೇಳಿದ್ರಲ್ಲ? ಭೂಕಾ, ವೂಕಾ, VUCA, ವೂಕಾ, VUCA ಕೇಳಿದ್ರ ಶಬ್ದ ಇದು? ಇಲ್ಲ. ವೂಕಾ ಅಂದ್ರೆ ವನ್ರಬಲಿಟಿ, ಅನ್ಸರ್ಟನಿಟಿ, ಕಾಂಪ್ಲೆಕ್ಸಿಟಿ ಮತ್ತು ಅಂಬಿಗ್ಯುಟಿ. ಓಕೆ. ಇದಕ್ಕೆ ಅಮೆರಿಕನ್ಸ್ ಈಗ ಏನ್ ಹೇಳ್ತಾ ಇದ್ದಾರೆ, ಈ ವೂಕಾ ಶಬ್ದಕ್ಕೆ ಆಲ್ಟರ್ನೇಟಿವ್ ಇಸ್ ಡೊನಾಲ್ಡ್ ಟ್ರಂಪ್. Donald Trump don't have all these 4 qualities. Vulnerability, uncertainty, his complexity ಇಲ್ಲ, ಆಮೇಲೆ ಅವನ ಹತ್ರ ಏನು ಅಂಬಿಗ್ಯುಟಿನೇ ಇಲ್ಲ. ಹಿಂಗಿದ್ದಾಗ ನಾಳಿನ ಪೀಸ್ ಅಕಾರ್ಡ್ ಇದು ಆಗಬೇಕಾದ್ರೆ ಅಮೇರಿಕಾ ಟು ಹೂಮ್ ಇಟ್ ವಿಲ್ ಸ್ಪೀಕ್. ನೋಡಿ, ನಾಳೆ ಇಟ್ ವಿಲ್ ಬಿ ಎ ಗ್ರೇಟ್ ಇನ್ಸಲ್ಟ್ ಟು ಅಮೇರಿಕಾ. ಐ ಆಮ್ ಟೆಲಿಂಗ್ ಯು, ಇನ್ ದ ಇಂಟರ್ನ್ಯಾಷನಲ್ ಆಲ್ರೆಡಿ ಅವರು ಪೂರಾ ಫ್ಲಾಟ್ ಆನ್ ದ ಗ್ರೌಂಡ್ ಬಿದ್ದಿದ್ದಾರೆ. ಸಪೋಸ್ ಇರಾನ್ ಏನಾದರೂ ಬಂದಿಲ್ಲ ನಾಳೆ ಮಾತುಕತೆ, ಮುಂದೆ ನೋಡೋಣ ಮಾತುಕತೆಯಲ್ಲಿ ಏನಾಗ್ತದೆ. ಅವ್ರು ಕೇಳಲ್ಲ, ಇವ್ರು ಕೇಳಲ್ಲ, ಟೈಮ್ ಬೈಯಿಂಗ್ ಪ್ರೊಸೆಸ್ ಆಗ್ತದೆ, ಮತ್ತೊಮ್ಮೆ ನಾವು ಕೂಡ್ತೇವೆ ಅಂತಂತಾರೆ. ಅವಾಗ ಅಮೇರಿಕನ್ ಗತಿ ಏನು, ಆಮೇಲೆ ಪಾಕಿಸ್ತಾನದ ಗತಿ ಏನು, ಇಂಟರ್ನ್ಯಾಷನಲ್ ಕಮ್ಯುನಿಟಿ ವಿಲ್ ಸಿ ಹೌ ಇಟ್ ವಿಲ್ ಬಿ. ಹಿಂಗಿದ್ದಾಗ ನಮ್ಮ ಭಾರತ ದೇಶದ ಏನು ಪಾಕಿಸ್ತಾನಕ್ಕೆ ಏನಾಗುತ್ತೆ ಸರ್? ನಾವು ಪ್ರಯತ್ನ ಪಟ್ವಿ, ಆಗ್ಲಿಲ್ಲಪ್ಪ ಅಂತಾರೆ ಅವರು. ಅಲ್ಲ ರೀ, ಪಾಕಿಸ್ತಾನ್ ಇನಿಷಿಯೇಟಿವ್ ತಗೊಂಡಿದ್ದು ಡೊನಾಲ್ಡ್ ಟ್ರಂಪಿನ ಹೇಳಿಕೆ ಮೇಲೆ. ಆದ್ರೆ ಡೊನಾಲ್ಡ್ ಟ್ರಂಪಿಗೆ ಗೊತ್ತಿಲ್ಲಲ್ಲ ಇರಾನ್ ಬರ್ತಾ ಇಲ್ಲ ಅಂತ ಹೇಳಿ. ಡೊನಾಲ್ಡ್ ಟ್ರಂಪಿಗೆ ಗೊತ್ತಿತ್ತು, ನಾನು ಐ ಆಮ್ ಎ ಸುಪೀರಿಯರ್ ಪವರ್ ಅಂಡ್ ಇರಾನ್ ವಿಲ್. ಸರ್, ಇನ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಒಂದು ಚಾನಲ್ನಲ್ಲಿ ಇತ್ತು, ನಾನು ನೋಡ್ತಾ ಇದ್ದೆ, ಒಂದು ಇಂಗ್ಲಿಷ್ ಚಾನಲ್ನಲ್ಲಿ, ಹೂ ಇಸ್ ಗ್ರೇಟ್ ಅಂತ ಆ ಆಂಕರ್ ಕೇಳಿದಾಗ 100 out of 100 ಸ್ಟೂಡೆಂಟ್ಸ್ ಆರ್ ವೇರ್ ಟೆಲಿಂಗ್ ಇರಾನ್. ನೋಡಿ ಕಂಡೀಷನ್ ಏನಾಗಿದೆ ಅಮೆರಿಕಾದ, ಸೂಪರ್ ಪವರ್ ಇದ್ದಿದ್ದು. ಆಮೇಲೆ ನಂಗೆ ಇನ್ನೊಂದು ಅನಿಸ್ತದೆ ಸರ್, ತೂ ಮಾರ್ ಮೈ ದೇಖ್ತಾ ಹೂಂ, ನೀ ಅತ್ತಂಗೆ ಮಾಡು, ನಾ ಕರ್ದಂಗೆ ಮಾಡ್ತೀನಿ. ಐ ಆಮ್ ಟೋಲ್ಡ್ ಇಸ್ರಾಯಿಲ್ ಟು ಲಿಮಿಟ್ ದ ಅಟ್ಯಾಕ್ ಆನ್ ಹಿಜ್ಬುಲ್ಲಾ. ಏನ್ ಸರ್ ಇದು, ಏನ್ ಸ್ಟೇಟ್ಮೆಂಟ್ ಇದು ಪ್ರೆಸಿಡೆಂಟ್ ಆಫ್ ಅಮೆರಿಕಾದ್ದು? ಅಂಡ್ ಇದರಲ್ಲಿ ಇಂಟರ್ನಲ್ ಪ್ಯಾಕ್ಟ್ ಇರಬಹುದು, ಇಸ್ರಾಯಲ್ ಕೆನಾಟ್ ಫೈಟ್ ಅಟ್ ಎ ಟೈಮ್ ವಿತ್ ಹಿಜ್ಬುಲ್ಲಾ and Hamas and Houthi along with America. Yes. So you whitewash Hezbollah, Hamas and Houthi, then we will combinedly will fight with Iran ಅಂತ ಹಿಂಗೇನೋ ಇಂಟರ್ನಲ್ ಇದೆ ಅಂತ ನಂಗೆ ಅನಿಸ್ತದೆ ಅಜಿತ್. ಎಸ್, ಪ್ರೇಮ್ ಶೇಖರ್ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಶೇಖರ್ ಸರ್, ಇರಾನಿನ 10 ಕಂಡೀಷನ್ಗಳ ಪೈಕಿ ಒಂದು ಕಂಡೀಷನ್ನು ನಾವು ಯುರೇನಿಯಂ ಎನ್ರಿಚ್ಮೆಂಟನ್ನು ಮುಂದುವರಿಸೋರು ಅಂತ. ಸರ್, ಅದು ಒಂದು ಪಾಯಿಂಟಲ್ಲಿ ಬಿದ್ದೋಗುತ್ತೆ ಈ ಮಾತುಕತೆ. ಇನ್ಫ್ಯಾಕ್ಟ್ ಅದೊಂದೇ ಮಾತಲ್ಲ, ಇನ್ಫ್ಯಾಕ್ಟ್ ನಾವು ಸರ್ ಒಟ್ಟಾರೆಗೆ ನೋಡುವ, ಇಲ್ಲಿ ಮುಖ್ಯವಾಗಿ ಎನ್ರಿಚ್ಮೆಂಟ್ಗೂ ಮುಖ್ಯವಾಗಿ ದೊಡ್ಡದಾಗಿ ಕಾಣಿಸ್ಕೊಂಡಿರೋದು ಇವಾಗ ಲೆಬನಾನ್ ಇಶ್ಯೂ. ಆ ಲೆಬನಾನ್ ಇಶ್ಯೂನಲ್ಲಿ ಸ್ವಲ್ಪ ಇರಾನ್ ನಲ್ಲಿ ಅಪ್ರಾಮಾಣಿಕತೆ ಇರೋದನ್ನ ನಾವು ನೋಡ್ಬೋದು. ಮೊನ್ನೆ ದಿನ ಬುಧವಾರ ಬೆಳಿಗ್ಗೆ ಇರಾನ್ ಇಂದ ಟ್ವೀಟ್ ಬಂದಾಗ, ಅಂದ್ರೆ ಪೋಸ್ಟ್, ಈಗ ಎಕ್ಸ್ ಅಲ್ಲ ಪೋಸ್ಟ್ ಬಂದಾಗ, ಅದು ಪರ್ಷಿಯನ್ ಭಾಷೆನಲ್ಲಿ ಅವರು ಅದು ಸೀಸ್ಫೈರ್ ಪೋಸ್ಟ್ ಮಾಡಿದಾಗ ಅಲ್ಲಿ ಲೆಬನಾನ್ ವಿಷಯ ಇತ್ತು. ಲೆಬನಾನ್ ಅಲ್ಲಿಯೂ ಸಹ ಸೀಸ್ಫೈರ್ ಆಗ್ತದೆ ಅಂತ. ಅದರದೇ ಇಂಗ್ಲಿಷ್ ವರ್ಷನ್ ಅವರು ಬೇರೆ ಪೋಸ್ಟ್ ಮಾಡಿದ್ರು, ಅದರಲ್ಲಿ ಲೆಬನಾನ್ ಇರಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಕರೆಕ್ಷನ್ ಆಗಿ ಇಂಗ್ಲಿಷ್ ವರ್ಷನ್ ನಲ್ಲೂ ಲೆಬನಾನ್ ಕಾಣಿಸ್ಕೋತು. ಅಂದ್ರೆ ಶುರುವಿನಲ್ಲಿ ಅಂದ್ರೆ ಲೆಬನಾನ್ ವಿಷಯ ಇರಲಿಲ್ಲ ಅಂತ ಅನ್ಕೋಬಹುದು. ಇರಾನ್ನವರು ತಮ್ಮ ಇಂಟರ್ನಲ್ ಕನ್ಸಂಪ್ಷನ್ಗೋಸ್ಕರ ಲೆಬನಾನ್ ಸೇರಿಸ್ಕೊಂಡಿದ್ರು. ನಮಗೆಲ್ಲ ಹೇಳೋದಕ್ಕೆ ಇಂಗ್ಲಿಷ್ ವರ್ಷನ್ ಕೊಟ್ಟರೆ ಲೆಬನಾನ್ ಇರಲಿಲ್ಲ. ಹೀಗಾಗಿ ಏನಾಗಿದೆ, ಒರಿಜಿನಲ್ ಇದ್ರೆ ಲೆಬನಾನ್ ಇಲ್ಲ ಅಂತಾನೆ ನಾವು ಹೇಳ್ಬೋದು. ಅದಾದ್ಮೇಲೆ ಆಮೇಲೆ ಏನೋ ತಪ್ಪಾಗಿದೆ ಅಂತ ಹೇಳಿ ಅವರು ಲೆಬನಾನ್ ಇಂಗ್ಲಿಷ್ ವರ್ಷನ್ ಅಲ್ಲೂ ಹಾಕೊಂಡ್ರು. ಪಾಯಿಂಟ್ ನಂಬರ್ 1. ಅದಕ್ಕೇನೆ ಈಗ JD ವ್ಯಾನ್ಸ್, ಆಮೇಲೆ ವೈಟ್ ಹೌಸ್ ಸ್ಪೋಕ್ಸ್ ವುಮನ್ ಕ್ಯಾರೋಲಿನ್ ಲೆವಿಟ್ ಅವರೆಲ್ಲ ಹೇಳಿದ್ದು ಲೆಬನಾನ್ ಇದು ಇಶ್ಯೂ ಅಲ್ವೇ ಅಲ್ಲ, ಇದು ಯುದ್ಧ, ಇದು ಸೀಸ್ಫೈರ್ ಆಗ್ತಾ ಅಲ್ಲ ಸರ್. ಈಗ ಇರಾನಿನ ಬೇಡಿಕೆಯಲ್ಲಿ ಲೆಬನಾನ್ ಇರಬಹುದಪ್ಪ, ಇರುವ ಸಾಧ್ಯತೆಗಳ ಜಾಸ್ತಿ. ಅವ್ರು ಇನ್ನೂ ಏನೇನೋ ಕೇಳ್ಬೋದು ಸರ್. ಈ ಗಾಜಾ ಸ್ಟ್ರಿಪ್ ಮೇಲೂ ಅಟ್ಯಾಕ್ ಮಾಡೋದು ನಿಲ್ಲಿಸಬೇಕು ಅಂತಲೂ ಕೇಳಬಹುದು ಅವರು. ಅದನ್ನ ಅವರು ಅಮೆರಿಕಕ್ಕೆ ನೇರವಾಗಿ ಹೇಳೋದಕ್ಕಾಗೋದಿಲ್ಲ, ಹೇಳಬೇಕಾದದ್ದು ಪಾಕಿಸ್ತಾನದ ಮೂಲಕ. ಪಾಕಿಸ್ತಾನ ಅದನ್ನು ಹೇಳ್ತೋ ಇಲ್ಲೋ ಅನ್ನೋದು ಪ್ರಶ್ನೆ. ಈಗ ಆ ಪ್ರಶ್ನೆ ಇದೆ, ಯಾಕಂದ್ರೆ ಪಾಕಿಸ್ತಾನ ಸೀಸ್ಫೈರ್ಗೆ ಮಾತಾಡದ್ದೇ ಟ್ರಂಪ್ ಬರ್ಕೊಟ್ಟಂತ ಟ್ವೀಟ್ ಅನ್ನ ಶರೀಫ್ ನೋಡದೆ ಅದನ್ನ ಏನು ತಿದ್ದದೆ ಪೋಸ್ಟ್ ಮಾಡೋದ್ರಿಂದ ಅಲ್ಲಿ ಇತ್ತಲ್ಲ ಡ್ರಾಫ್ಟ್ ಫಾರ್ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಅಂತ, ಹಾಗೇನೆ ಹಾಕ್ಬಿಟ್ಟಿದ್ದ ಮನುಷ್ಯ ಶರೀಫ್. ಆಯ್ತಾ? ಹೀಗಾಗಿ ಅದು ಟ್ರಂಪ್ ಬರ್ಕೊಟ್ಟದೆಲ್ಲ ಬೇರೆ ವಿಷಯ ಬಿಟ್ಬಿಡೋಣ. ಒಟ್ಟಿನಲ್ಲಿ ಲೆಬನಾನ್ ವಿಷಯನ ಅನಂತರ ತಂದು ತುರ್ಕಿರೋದು ಇರಾನ್. ಹೀಗಾಗಿ ಆದ್ರೆ ಇಸ್ರೇಲ್ ಹೇಳೋದೇನು ಅಥವಾ ಮತ್ತೆ ಅಮೆರಿಕ ಹೇಳೋದೇನು, ಈ
ಸೀಸ್ ಫೈರ್ ಆಗ್ತಿರೋದು ಒಂದು ಕಡೆ ಇರಾನ್, ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ, ಇದ್ರ ಮಧ್ಯೆ ಅಷ್ಟೇ. ಲೆಬನಾನ್ ಬರೋದೇ ಇಲ್ಲ ಅಂತ. ಇನ್ಫ್ಯಾಕ್ಟ್ ಇದನ್ನೇ ಇಸ್ರೇಲ್ ಉಪಯೋಗಿಸ್ಕೊಳ್ತದೆ. ಇರಾನಿಂದ ಅಟ್ಯಾಕ್ ಬರಲಿಲ್ಲ, ನಾವು ಆ ಕಡೆ ಗಮನ ಕೊಡಬೇಕಾಗಿಲ್ಲ ಅಂತಾನೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳನ್ನ ಕಂಪ್ಲೀಟ್ ಮಟ್ಟ ಹಾಕೋದಕ್ಕೆ ಇದೊಂದು ಚಾನ್ಸ್. ಅದಕ್ಕೆ ಪ್ರೇಮ್ಶೇಖರ್ ಸರ್, ಆ, ಒಂದು ವೇಳೆ ಈಗ ಇರಾನ್ ಹೊರ್ಮೂಸ್ ಜಲಸಂಧಿಯ ಒಂದು ಹಠವನ್ನು ಹಿಡಿದಾಗ ನಮಗೊಂದು ಲಿವರೇಜ್ ಪಾಯಿಂಟ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇಸ್ರೇಲ್ನಿಂದ ಲೆಬನಾನ್ ಮೇಲಿನ ದಾಳಿಯನ್ನು ನಡೆಸಲಾಗ್ತಿದೆ. ಯು ಆರ್ ಪುಟಿಂಗ್ ದ ಕಾರ್ಸ್. No, I'm just asking. No, you are putting the cart before the horse. ಆಯ್ತಾ, ನಾಟ್ ಬಿಹೈಂಡ್ ದ ಹಾರ್ಸ್. ಇಲ್ಲ, ಈಗ ನಾವು ಸೀಕ್ವೆನ್ಸ್ ನೋಡೋಣ. ಫಸ್ಟು ಲೆಬನಾನ್ದು ಆ ಇಶ್ಯೂ ತಗೊಂಡು ಬಂದರು, ಆಮೇಲೆ ಇರಾನ್ ಹೇಳ್ತು ನಾವು ಇದು ಆಗಿದ್ರೆ ನಾವು ಲೆಬನಾನ್ ನೀವು ಅಟ್ಯಾಕ್ ಮಾಡೋದೇ ಆದರೆ ನಾವು ಹಾರ್ಮುಜನ್ನು ಬಿಡೋದಿಲ್ಲ ಅಂತ. ಈ ಹಾರ್ಮುಜ್ ವಿಷಯ ನಂತರ ಬಂತು. ಈಗ ನಾಳೆ ಆಗೋದು ಇನ್ಫ್ಯಾಕ್ಟ್ ಇದು ಎಂಥದ್ದು ಡಿಸ್ಕಷನ್ ಶನಿವಾರ ಬೆಳಿಗ್ಗೆನಿಂದ ಮೊದಲೇ ಡಿಸೈಡ್ ಆಯಿತು. ಶುಕ್ರವಾರ ಅಂತ ಅಂದ್ಕೊಂಡದ್ದು ಮೊದಲಿನಷ್ಟೇ ಕೆಲವು ಗಂಟೆಗಳಷ್ಟೇ ಬಂದದ್ದು. ಆಮೇಲೆ ಮೊನ್ನೆ ಸಾಯಂಕಾಲವೇ ಗೊತ್ತಾಯಿತು ಶನಿವಾರ ಬೆಳಿಗ್ಗೆ ಅಂತ. ಅದಕ್ಕೂ ಆ್ಯಕ್ಚುಲಿ ಈಗ ಅದನ್ನ ಪಾಕಿಸ್ತಾನದಲ್ಲಿರೋ ಇರಾನಿಯನ್ ಅಂಬಾಸಿಡರ್ ಫಸ್ಟ್ ಅವರು ಟ್ವೀಟ್ ಮಾಡುತ್ತೇನು, ನಮ್ಮ ಡೆಲಿಗೇಷನ್ ಬರ್ತಾ ಇದೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಟ್ವೀಟ್ ಅನ್ನು ಅವರು ಡಿಲೀಟ್ ಮಾಡಿಬಿಟ್ರು. ಅಂದ್ರೆ ಇರಾನಿಯನ್ ಡೆಲಿಗೇಷನ್ ಬರ್ತದೇನೆ ಅಂತ. ನನಗೆ ಬಹಳ ಕ್ಯೂರಿಯಸ್ ಇದಾಗಿ ನಾನು ರೇಡಿಯೋ ಪಾಕಿಸ್ತಾನ್ ಇದನ್ನ ಲಾಹೋರ್ ಸ್ಟೇಷನ್ ಅನ್ನ ಟ್ಯೂನ್ ಮಾಡಿದೆ. ನಾನು ಅಲ್ಲಿ ಬಂದ ನ್ಯೂಸ್ ಪ್ರಕಾರ ಸಾಯಂಕಾಲ ಇರಾನಿಯನ್ ಡೆಲಿಗೇಷನ್ ಪಾಕಿಸ್ತಾನಕ್ಕೆ ಬಂದಿದೆ ಅಂತ. ನೀವು ಪಾಕಿಸ್ತಾನಕ್ಕೆ ಎಷ್ಟು ನಂಬಬಹುದು ಅಂತ ನಿಮಗೆ ಬಿಟ್ಟುಬಿಡ್ತೀನಿ, ಅದನ್ನ ಕೇಳಿದ್ದನ್ನ ನಿಮಗೆ ಹೇಳ್ತಾ ಇದ್ದೀನಿ ಸರ್. ಒಂದು ಇರಾನಿಯನ್ ಏರ್ಲೈನ್ಸ್ ವಿಮಾನ ಅಕ್ಕಪಕ್ಕದಲ್ಲಿ ಪಾಕಿಸ್ತಾನಿ ಏರ್ಫೋರ್ಸ್ನ ವಿಮಾನಗಳ ಭದ್ರತೆಯಲ್ಲಿ ಬರ್ತಾ ಇರೋ ವಿಡಿಯೋನು ಬಂತದ್ದು. ಅಲ್ಲ, ಅದರ ಒಂದು ವಿಷಯ ಅಂತ ಹೇಳಿದ್ರೆ ಪಾಕಿಸ್ತಾನಿ ಏರ್ಫೋರ್ಸ್ ದೊಡ್ಡದಾಗಿ ಪ್ರದರ್ಶನ ಮಾಡ್ಕೊಂಡು ಕರ್ಕೋಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಅಲಿ ಖಮೇನಿಯಿಂದ ಲಾರಿಜಾನಿವರೆಗೆ ಎಲ್ಲರನ್ನೂ ಕೊಂದಾಕದಂತ ಇರಾನಿಯನ್ಸ್ಗೆ ಇಸ್ರೇಲಿಗಳಿಗೆ ಈ ಪೆಚೆಶ್ಕಿಯಾನ್ ಅಥವಾ ಅರಾಗ್ಚಿ ಅಥವಾ ಇದು ಮೊಹಮ್ಮದ್ ಬಾಗೇರ್ ಖಲೀಫಾ ಅವ್ರನ್ನ ಕೊಲ್ಲೋದು ಕಷ್ಟವೇ ಆಗಿರ್ಲಿಲ್ಲ. ಆದ್ರೆ ಅವರು ಮಾಡರೇಟ್ಸ್ ಅಂತ ಉಳಿಸ್ಕೊಂಡಿದ್ದಾರೆ. ಅವ್ರನ್ನ ಪಾಕಿಸ್ತಾನಿ ಏರ್ ಸ್ಪೇಸ್ ನಲ್ಲಿ, ಅದು ಸೀಸ್ ಫೈರ್ ಡಿಕ್ಲೇರ್ ಆಗಿರುವಾಗ ಇಸ್ರೇಲ್ ಕೊಲ್ತಾ ಇರ್ಲಿಲ್ಲ. ಈಗ ಪಾಕಿಸ್ತಾನ ದೊಡ್ಡ ಶೋ ಮಾಡ್ತಾ ಇದ್ದಾರೆ, ನಾವು ಹಿಂಗ್ ಕರ್ಕೊಂಡು ಬಂದಿದ್ವಿ ನೋಡಿ, ಅಲ್ಲೆಲ್ಲ ಸೆಕ್ಯೂರಿಟಿ ತುಂಬಾ ಬೀಫ್ ಅಪ್ ಮಾಡಿದ್ದಾರೆ, ಮತ್ತೆ ಸ್ಕೂಲು ಕಾಲೇಜಿಗೆಲ್ಲ ನಾಳೆ ರಜೆ ಕೊಟ್ಟಿದ್ದಾರೆ. ಫೈನಲ್ ಆಗಿ ಏನಾಗ್ಬೋದು ಅಂತ ಹೇಳಿದ್ರೆ, ಇರಾನ್ ಯಾಕೆ ತಗೊಂಡಿದೆ ಅಂತಂದ್ರೆ ಹಾರ್ಮುಜ್ ಒಂದು ಬಾರ್ಗೇನಿಂಗ್ ಚಿಪ್. ಆಯ್ತಾ, ಹಾರ್ಮುಜ್ ನಾವು ಬಿಡೋದಿಲ್ಲ. ನೀವು ಅಮೆರಿಕನ್ಸ್ ಹೇಳೋದು ನಿಮ್ಮ ಮೇಲೆ ಆಕ್ಚುಲಿ ನಾವು ಹಾಕಿರೋ ಸ್ಯಾಂಕ್ಷನ್ ನಾವು ತೆಗೆಯೋದಿಲ್ಲ ಅಂತ. ಕೊನೆಗೆ ಬಂದು ಅಲ್ಲಿ ನಿಂತ್ಕೊಳ್ತದೆ. ಅಮೆರಿಕನ್ಸ್ ನಿಮ್ಮ ಮೇಲೆ ಹಾಕಿರೋ ಸ್ಯಾಂಕ್ಷನ್ ತೆಗಿತೀವಿ, ನೀವು ಆಯಿಲ್ ಮಾರ್ಬೋದು, ಏನೆಲ್ಲ ಮಾರ್ಬೋದು, ಇನ್ಕಮ್ ಮಾಡ್ಕೋಬಹುದು. ಆಗ ಇರಾನ್ ಹಾರ್ಮುಜ್ ಮೇಲೆ ಇದನ್ನ ತೆಗಿಬಹುದು. ಫೈನಲಿಗೆ ಆ ರೀತಿ ಆಗ್ಬೋದು ನಾಳೆ ಮಾತುಕತೆ ನಡೆದ್ರೆ. ದಿಸ್ ಇಸ್ ವಾಟ್ ಮೈ ಅಂಡರ್ಸ್ಟ್ಯಾಂಡ್. ಕದನ ವಿರಾಮ ಮಾತುಕತೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇವತ್ತು ನಡಿಬೇಕಾಗಿತ್ತು. ಇರಾನ್ ಬರಲೇ ಇಲ್ಲ, ಲೆಬನಾನ್ ಮೇಲೆ ದಾಳಿ ನಿಲ್ಲಿಸೋ ತನಕ ನಾವು ಬರೋದಿಲ್ಲ ಅಂತ. JD ವ್ಯಾನ್ಸ್ ಆಲ್ರೆಡಿ ಪಾಕಿಸ್ತಾನಕ್ಕೆ ಬಂದು ಇಳಿದು ಬಿಟ್ಟಿದ್ದಾರೆ. ಪ್ರೇಮ್ಶೇಖರ್ ಸರ್, ಇದು ಕದನ ವಿರಾಮಕ್ಕೆ ಅಮೆರಿಕದ ಡೆಸ್ಪರೇಷನ್ ತೋರಿಸ್ತಾ ಇಲ್ವಾ? ಇಲ್ಲ, ಹಾಗೇನಿಲ್ಲ. ಅದು ಮಾತಾಡಬೇಕು ಅಂತ ನಿರ್ಧಾರ ಆದಾಗ ತನ್ನ ಮಾತುಗನುಗುಣವಾಗಿ ಅಮೆರಿಕ ತನ್ನ ಡೆಲಿಗೇಷನ್ ಕಳಿಸಿದೆ ಅಲ್ಲಿಗೆ. ಇನ್ಫ್ಯಾಕ್ಟ್ ಬರಬೇಕಾದದ್ದು ಇರಾನ್. ಆದ್ರೆ ಆಕ್ಚುಲಿ ಇದೆ ಡೆಸ್ಪರೇಷನ್. ಮತ್ತೆ ಇನ್ನೊಂದು ಹೇಳಿದ್ದಾರೆ, ನೀವು ಟ್ರಂಪ್ ಮತ್ತೆ ಡಿಕ್ಲೇರ್ ಮಾಡಿದ್ದಾರೆ ಇವತ್ತು, ಏನಾದ್ರೂ ಹಾರ್ಮುಜ್ ಅನ್ನ ನೀವು ಅದನ್ನ ತೆಗೆಯೋದಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಟಾಲ್ ಕಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ದೆನ್ ಆಕ್ಚುಲಿ ವಿ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಂತ ಹೇಳ್ತಾ. ಅಂದ್ರೆ ಅರ್ಥ, ಟ್ರಂಪ್ ಈ ವಿಷಯನ ಬಹಳ ಸೀರಿಯಸ್ ಆಗಿ ತಗೊಂಡು, ಟ್ರಂಪ್ ಏನನ್ನ ಯಾವಾಗ ಸೀರಿಯಸ್ ತಗೋತಾರೆ ಯಾಕೆ ತಗೊಳ್ಳಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ಟುಡೇ ಈಸ್ ವೆರಿ ವೆರಿ ಸೀರಿಯಸ್ ಅಬೌಟ್ ಹಾರ್ಮುಜ್. ಹೀಗಾಗಿ ಡೆಸ್ಪರೇಷನ್ ಏನಿಲ್ಲ. ಅದು ಒಂದು ಇನ್ಫ್ಯಾಕ್ಟ್ ಇರಾನ್ ಆ ಒಂದು ಸಿವಿಲಿಯನ್ಸ್ ತಗೊಂಡೋಗಿ 1.5 crore ಸಿವಿಲಿಯನ್ಸ್ ತಗೊಂಡೋಗಿ ಅಲ್ಲೆಲ್ಲ ಇಟ್ಬಿಟ್ಟು ಒಂಥರ ಹ್ಯೂಮನ್ ಚೇಂಜ್ ಮಾಡಿದಾಗ ಟ್ರಂಪ್ಗೆ ಬೇರೆ ದಾರಿ ಕಾಣಲೇ ಇಲ್ಲ. ಡೆಡ್ ಎಂಡ್ ಆಗೋಯ್ತು ಟ್ರಂಪ್ಗೆ ಆ ರಸ್ತೆ. ಆಗ ಇನ್ನೊಂದು ದಾರಿ ಹುಡುಕೊಳ್ಳೋದಕ್ಕೆ ಪಾಕಿಸ್ತಾನ ಹಿಡ್ಕೊಂಡು ಒಂದು ಕೆಲವು ದಿನ ವಿಶ್ರಾಂತಿ ತಗೊಂಡಿದ್ದಾರೆ ಅಷ್ಟೇ. ಹೀಗಾಗಿ ಏನಾಗಿದೆ, ಮತ್ತೆ ತಯಾರಿ ಮಾಡಿಕೊಂಡು ಟ್ರಂಪ್ ವಿಲ್ ಆಕ್ಚುಲಿ ಪೌನ್ಸ್ ಅಪಾನ್ ಪಾಕಿಸ್ತಾನ್. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಈಗ ಇದನ್ನ ಉಪಯೋಗಿಸ್ಕೋತಾ ಇದ್ದಾರೆ ಹಾರ್ಮುಜ್ ವಿಷಯವನ್ನ. ಅದನ್ನ ನೀವು ಟಾಲ್ ಕಲೆಕ್ಟ್ ಮಾಡೋದನ್ನ ನಿಲ್ಲಿಸಲಿಲ್ಲ ಅಂತಂದ್ರೆ ವಿ ವಿಲ್ ಹಿಟ್ ಬ್ಯಾಕ್ ಅಂತ. ಹೀಗಾಗಿ ಅದನ್ನ ನಾವು ಎಂತ, ಟ್ರಂಪ್ ಏನು ಹಿಂದೆ ಸರಿದಿದ್ರು ಟ್ಯಾಕ್ಟಿಕಲ್ ರಿಟ್ರೀಟ್. ಅದು ಚೆಸ್ ಗೇಮ್ ಅಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ತೀವಲ್ಲ ದಾರಿ ಬಂದಾದಾಗ, ಆ ರೀತಿ ಅಷ್ಟೇ. ಹೀಗಾಗಿ ಟ್ರಂಪ್ ಇದು ಹಿನ್ನಡೆನೂ ಅಲ್ಲ, ರಿಟ್ರೀಟು ಅಲ್ಲ ಇದು. ಬಟ್ ಒಂದು ಸಣ್ಣ ಗ್ಲಿಚಸ್ ಕೂಡ ಅಮೆರಿಕ ಮತ್ತು ಇಸ್ರೇಲ್ನ ಏನೊಂದು ಗೆಳೆತನ ಇದೆಯಲ್ಲ, ಸಾಮರಿಕ ಗೆಳೆತನ ಇದೆ, ಎಷ್ಟು ಅದನ್ನು ರಪ್ಚರ್ ಮಾಡುವ ಸಾಧ್ಯತೆ ಉಂಟಾ?
ಅಂದ್ರೆ ಸಾಧ್ಯತೆನೇ ಇಲ್ಲ. ಸೀಸ್ ಫೈರ್ ಮಾತುಕತೆಯಲ್ಲಿ ಅಮೆರಿಕ ಏಕಪಕ್ಷೀಯವಾಗಿ ಈಗ ಎಲ್ಲರೂ ಅಂದುಕೊಂಡಂತೆ ಇಲ್ಲ, ಒಂದು ರೀತಿಯ ತರಾತುರಿ ಅಮೆರಿಕಾದಲ್ಲಿದೆ. ಸಾಧ್ಯ ಆದಷ್ಟು ಬೇಗ ಬೋರಿಯಾ ಬಿಸ್ತರ್ ತೆಗೆದುಕೊಂಡು ವಾಷಿಂಗ್ಟನ್ಗೆ ಹೋಗಬೇಕು ಅನ್ನೋದೇನಿದೆ, ಅದು ಇಸ್ರೇಲ್ನಲ್ಲೂ ಕೂಡ. ಏಕೆಂದರೆ ನಾವು ನೋಡಿದಂತೆ ಕಳೆದ 2-3 ದಿನಗಳಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ನಡೆಸಿರ್ತಕ್ಕಂಥ ದಾಳಿಯ ಭೀಕರತೆ ನಿನ್ನೆ ಏನಿತ್ತಲ್ವಾ, ಅದು ಕದನ ವಿರಾಮ ಎಲ್ಲ ಏನ್ರಿ ಅಂತ ಪ್ರಶ್ನೆ ಮಾಡುವಂತಿತ್ತು. ಎಕ್ಸಾಕ್ಟ್ಲಿ. ಆಕ್ಚುಲಿ ನಿಮ್ಮ ಮಾತನ್ನ ವಾಲ್ ಸ್ಟ್ರೀಟ್ ಜರ್ನಲ್ ಸಹ ಕೇಳ್ತು. ಎಸ್, ಬಹಳ ಸೀರಿಯಸ್ ಆಗಿ ಬರೆದಿದ್ದಾರೆ. ಇಸ್ರೇಲ್ ಅನ್ನ ಕನ್ಸಿಡರ್ ಮಾಡದೇನೆ ಏಕಪಕ್ಷೀಯವಾಗಿ ಕದನ ವಿರಾಮಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ. ಪ್ರಿಮೇಚೂರ್ ಅಂತ ಹೇಳ್ತು. ವರ್ಡ್ ದೇ ಯೂಸ್ ಪ್ರಿಮೇಚೂರ್. ಆಗ ಟ್ರಂಪ್ ಏನ್ ಹೇಳಿದ್ರು ಗೊತ್ತಾ, ವಾಲ್ ಸ್ಟ್ರೀಟ್ ಜರ್ನಲ್ ವಿಲ್ ಹ್ಯಾವ್ ಟು ಈಟ್ ಇಟ್ಸ್ ಓನ್ ವರ್ಡ್ ಅಂತ. ಅದರ ಅರ್ಥ ಇದು ಪ್ರಿಮೇಚೂರ್ ಅಲ್ಲ, ನಾವು ನಾವು ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದೀವಿ, ನಾವು ಇಸ್ರೇಲ್ನ ಬಿಡೋದಿಲ್ಲ. ಇಸ್ರೇಲ್ ಆಕ್ಚುಲಿ ಲೆಬನಾನ್ ಮೇಲೆ ದಾಳಿ ಮಾಡೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಈಗ ಕಡಿಮೆ ಮಾಡಿ ಅಂತ ಹೇಳಿರ್ಬೋದು ಅಷ್ಟೇ, ಆದ್ರೆ ಇಸ್ರೇಲ್ ಹ್ಯಾಸ್ ಗಟ್ ಎವ್ರಿ ರೈಟ್ ಟು ಟೇಕ್ ಕೇರ್ ಆಫ್ ಇಟ್ಸ್ ಸೆಕ್ಯೂರಿಟಿ ಇನ್ ಲೆಬನಾನ್. ಅದನ್ನ ಅಂತ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಹೀಗಾಗಿ ಏನಾಗಿದೆ, ಆಕ್ಚುಲಿ ಟ್ರಂಪ್ ಈ ವಿಷಯದಲ್ಲಿ ಈಸ್ ವೆರಿ ಸೀರಿಯಸ್. ವೆಲ್, ಸ್ಟಿಲ್ ಲೆಟ್ಸ್ ವೇಟ್ ಟಿಲ್ ಟುಮಾರೋ ಮಾರ್ನಿಂಗ್. ಎಸ್, ಬಟ್ ಪ್ರೇಮಶೇಖರ್ ಸರ್, ಯುರೋಪನ್ನು ಡಂಪ್ ಮಾಡಿದ ಟ್ರಂಪ್, ಉಕ್ರೇನ್ನ ರಾಷ್ಟ್ರಾಧ್ಯಕ್ಷನನ್ನು ಡಂಪ್ ಮಾಡಿದ ಟ್ರಂಪ್, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದ ನರೇಂದ್ರ ಮೋದಿಯನ್ನು ಡಂಪ್ ಮಾಡಿದ ಟ್ರಂಪ್, ಇಸ್ರೇಲನ್ನು ಡಂಪ್ ಮಾಡಲಿಕ್ಕಿಲ್ಲ ಅನ್ಸುತ್ತಾ ನಿಮಗೆ? ಆಕ್ಚುಲಿ ಆಗ್ಲೇ ಕೇಳಿ, ನಾನು ಅಮೆರಿಕದ ಹೇಳ್ತಾ ಇಲ್ಲ, ಟ್ರಂಪ್ ಅಮೆರಿಕನ್ ಸ್ಟ್ರಾಟಜಿಸ್ಟ್ಗಳು ಅಮೆರಿಕನ್ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಅಬೌಟ್ ಟ್ರಂಪ್ ಅಂಡ್ ಇಲ್ಲ. ನಾನು ಒಂದು ಮಾತು ಹೇಳ್ತೀನಿ. ಇನ್ಫ್ಯಾಕ್ಟ್ ಆಗ್ಲೇ ಕೇಳಿದ್ರಿ, ನಾನು ಅದನ್ನ ಹೇಳೋದು ಮರ್ತು ಬಿಟ್ಟೆ ನಾನು. ಇನ್ಫ್ಯಾಕ್ಟ್ ನಿಮ್ಮ ಆ ಪ್ರಶ್ನೆ ಈಗ ಮತ್ತೆ ರಿಪೀಟ್ ಮಾಡೋದು ಬಹಳ ಒಳ್ಳೇದಾಯ್ತು. ನೋಡಿ, ಇಸ್ರೇಲ್ ಕ್ರಿಯೇಟ್ ಆದದ್ದು 6 o'clock in the evening on 15th of May 1948. ಆಯ್ತಾ? ಸರಿಯಾಗಿ 6 ಗಂಟೆ 11 ನಿಮಿಷಕ್ಕೆ ಅಮೆರಿಕ ಇಸ್ರೇಲ್ ಅನ್ನು ರೆಕಗ್ನೈಸ್ ಮಾಡಿತು. ಯಾಕೆ ಮಾಡ್ತು? ವಾಷಿಂಗ್ಟನ್ ನಲ್ಲಿ ಇಸ್ರೇಲಿ ಪ್ರೆಸಿಡೆಂಟ್, ಇಸ್ರೇಲ್ ನಮ್ಮ ಪ್ರೆಸಿಡೆಂಟ್ ಆಗ್ತಾರೆ ಅಂತ ಪ್ರೈಮ್ ಮಿನಿಸ್ಟರ್ ಬೆನ್ ಗುರಿಯನ್ ಅಲ್ಲಿ ತೆಲ್ ಅವೀವ್ ಇದ್ರು. ಪ್ರೆಸಿಡೆಂಟ್ ವೇಸ್ ಮ್ಯಾನ್ ವಾಷಿಂಗ್ಟನ್ ಕೂತ್ಕೊಂಡು ಟ್ರೂಮನ್ ಮುಂದೆ ಅಂಗಲಾಚ್ತಾ ಇದ್ರು ಅಂತ ಪ್ರೆಷರ್ ಆಗ್ತಾ ಇದ್ರು, ರೆಕಗ್ನೈಸ್ ಮಾಡಿ ಅಂತ. ಇಸ್ರೇಲ್ ಕ್ರಿಯೇಟ್ ಆದ 11 ನಿಮಿಷದಲ್ಲಿ ಅಮೆರಿಕ ಇಸ್ರೇಲ್ ಅನ್ನ ರೆಕಗ್ನೈಸ್ ಮಾಡ್ತು. ಅಂದ್ರೆ ಫಸ್ಟ್ ಕಂಟ್ರಿ ಟು ರೆಕಗ್ನೈಸ್ ಡಿಪ್ಲೊಮ್ಯಾಟಿಕ್ ರೆಕಗ್ನಿಷನ್ ಇಸ್ರೇಲ್. ಅದು ಇಲ್ಲಿವರೆಗೂ ನಡೀತಾ ಇದೆ ಸರ್. ಟ್ರೂಮನ್ನಿಂದ ಹಿಡಿದು ಟ್ರಂಪ್ ವರೆಗೆ ಯಾರು ಅದನ್ನ ಬದಲಾಯಿಸಿಲ್ಲ. ಹೀಗಾಗಿ ಟ್ರಂಪ್ ಸಹ ಅದೇ ಪಾಲಿಸಿಯನ್ನ ಮುಂದುವರಿಸರೆ ಇಸ್ರೇಲ್ ಅನ್ನ ಬಿಟ್ಕೊಡೋದಿಲ್ಲ. ಈ ವಿಲ್ ನಾಟ್ ಗಿವ್ ಅಪ್, ನೋ ಚಾನ್ಸ್ ಅಟ್. ಟ್ರಂಪ್ ಅಲ್ಲ, ಮುಂದೆ ಬರೋ ಪ್ರೆಸಿಡೆಂಟ್ ಸಹ ಮೇ ಬಿ JD ವ್ಯಾನ್ಸ್ ಇಫ್ ಟ್ರಂಪ್ ಇಸ್ ಇಂಪೀಚ್ಡ್ ಆಫ್ಟರ್ ನವೆಂಬರ್. ಆ ಪಾಸಿಬಿಲಿಟಿ ಕಾಣಿಸ್ತಾ ಇದೆಯಾ ನಿಮಗೆ? ಆ ಪ್ರಶ್ನೆನೂ ಕೇಳ್ತೀನಿ. ಒಂದೇ ನಿಮಿಷ ಇರಿ. ಮೋಹನ್ ಚಿತ್ತಾಲೆ ಸರ್ ವಾಂಟೆಡ್ ಟು ಆ್ಯಡ್ ಸಮಥಿಂಗ್. ಅಮೆರಿಕದ ಡೆಸ್ಪರೇಷನ್ನ ಪ್ರಶ್ನೆ ಕೇಳಿದಾಗ ಕೈ ಎತ್ತಿದ್ರಿ ನೀವು, ಮೋಹನ್ ಚಿತ್ತಾಲೆ ಅವರೇ. ಅಜಿತ್ ನೋಡಿ, ಈ ಸೀಸ್ ಫೈರ್ ಯಾಕೆ ಮಿಸ್ ಫೈರ್ ಆಗ್ತದೆ ಅಂತ, ಇರಾನ್ ಹಾಕಿದ 5 ಕಂಡೀಷನ್ಗಳು, ನಾನು ಎಲ್ಲ ಕಂಡೀಷನ್ ಹೇಳ್ತಾ ಇಲ್ಲ, 5 ಕಂಡೀಷನ್ಗಳು ವಿಚ್ ಇಸ್ ಇಂಪಾಸಿಬಲ್ ಫಾರ್ ಅಮೆರಿಕಾ ಟು ಅಗ್ರಿ ಫಾರ್ ಇಟ್. Yes. Number 1, ceasefire all fronts, Iraq, Lebanon, Yemen and Iran. Strait of Hormuz will be under the control of United States, Iran control. Removal of sanctions since 40 years ಇಂದ ಏನು sanctions ಇದಾವಲ್ಲ ಅವು ನಮ್ಮ ಮೇಲಿಂದ ತೆಗೆದು ಹಾಕಬೇಕು. Nuclear recognition up to 60%, we need to continue with it and nobody can block it. Remove US combat forces from Middle East countries and from the America, like Hormuz ಅಲ್ಲಿ ಇದೆ ಅಂತ. ನೀವು ನಂಗೆ ಹೇಳಿ, how America will agree for this? ಚಿತ್ತಳೆ How ಸರ್, America will agree for this? ಮೋಹನ್ ಚಿತ್ತಾಳೆ ಅವರೇ, ಪ್ರಶಾಂತ್ ಅವ್ರು ಹೇಳ್ತಾ ಇರೋದು, ಮೋಹನ್ ಚಿತ್ತಳೆ ಅವರೇ, ನಾವು ಅನೇಕ ಬಾರಿ ಈ ರೀತಿಯ ಮಾತುಕತೆಗಳನ್ನು ನೋಡಿದ್ದೀವಿ. ಅವ್ರು 10 ಕೊಟ್ಟರು, ಇವ್ರು 15 ಪಾಯಿಂಟ್ ಕೊಟ್ಟರು ಅಂದಮೇಲೆ 10-15 ಎಲ್ಲ ಪಾಯಿಂಟ್ಗಳನ್ನು ಅಗ್ರಿ ಆಗೋ ತನಕ ಸೀಸ್ ಫೈರ್ ಮಾಡಲ್ಲ ಅಂತಕ್ಕಂಥದ್ದೇನಿಲ್ಲ. ಸೀಸ್ ಫೈರ್ ಮಾಡಲಿಕ್ಕೆ ನನಗನ್ಸುತ್ತೆ ಅಜಿತ್, ನಾನು ಅರ್ಥ ಮಾಡಿಕೊಂಡಂತೆ, ಲೆಬನಾನ್ ಮೇಲಿನ ಇಸ್ರೇಲಿನ ದಾಳಿ ಏನಿದೆ ಅದನ್ನು ತಾತ್ಕಾಲಿಕವಾಗಿ ಆ ಕಡೆಯಿಂದ ಹಿಜ್ಬುಲ್ಲಾ ರಾಕೆಟ್ ಹೋಗಿದ್ರೆ ನಾವು ಹೊಡಿತೀವಿ ಅನ್ನೋದು ಬೇರೆ. ಕರೆಕ್ಟ್. ಅಲ್ಲಿವರೆಗೆ ತಾತ್ಕಾಲಿಕವಾಗಿ ಇಸ್ರೇಲ್ ಸ್ಟಾಪ್ ಮಾಡಬೇಕು. ಹಾರ್ಮೋಜ್ ಜಲಸಂಧಿಯನ್ನ ಹಂತವಾಗಿ ಇರಾನ್ ಕ್ಲಿಯರ್ ಮಾಡಬೇಕು. ಅವು ಬಿಟ್ಟು ಉಳಿದ ಮಾತುಕತೆಗಳು ಮುಂದುವರಿತಾ ಹೋಗ್ಬೋದು. ಏನು ಕದನ ವಿರಾಮ, ಶಾಶ್ವತ ಕದನ ವಿರಾಮ ಅಂತ ಯಾವುದಾದ್ರೂ ದೇಶಗಳು ಮಾಡ್ತಾವ?
ಈಗ ಪ್ರಶಾಂತ್ ಭಾರತ ಅವರೇ, ಪಾಕಿಸ್ತಾನದ ಮೇಲೆ ಏನ್ ಕದನ ವಿರಾಮ ಮಾಡಿದೆ? ನೀವು ಒಂದೇನಾದ್ರೂ ಭಯೋತ್ಪಾದಕ ಘಟನೆ ಹೊಡಿತೀವಪ್ಪ. ನಡೆದ್ರೆ ನಾವು ಹೊಡಿತೀವಪ್ಪ ನಿಮ್ಮನ್ನ. ನಿಮ್ಮ ಮಾತಲ್ಲಿ ಒಂದು ಸ್ವಲ್ಪ ಸತ್ಯ ಇದೆ, ಹೇಳ್ಬಿಡ್ತೀನಿ. ಇನ್ಫ್ಯಾಕ್ಟ್ ಇದು ನೋಡಿ, ಯುದ್ಧ ನಡೀತಾ ಇದ್ದಾಗ ಪ್ರಶಾಂತ್ ನಾಥ್ ಅವರೇ, ಹಂಗ ಆಗೋದಿದ್ರೆ ಪ್ರೇಮಶೇಖರ್ ಸರ್ ಒಂದೇ ನಿಮಿಷ ರೀ, ನಾನು ನಿಮ್ಮ ಹತ್ರ ಹಂಗ ಬರ್ತೀನಿ. ಎಸ್ ಮೋಹನ್ ಚಿತ್ತಾಲೆ ಆಗೋದಿದ್ರೆ ಅವರು. ಇದು 40 ದಿವಸದೊಳಗೂ ಇದು ನಡೀತಾ ಇದ್ದಿದ್ದಿಲ್ಲಲ್ಲ. ಇಷ್ಟು ಡಿಸ್ಟ್ರಕ್ಷನ್ನು, ಇಷ್ಟು ಅಬ್ಸ್ಟ್ರಕ್ಷನ್ನು, ಇಷ್ಟೆಲ್ಲ ಸರ್ವನಾಶ ಸತ್ಯಾನಾಶ ಮಾಡಿ ನಮಗೆ ಸಿಲಿಂಡರ್ದೆಲ್ಲ ಕೊರತೆ ಮಾಡಿ ನೋಡಿ ಸರ್. ಅಮೆರಿಕಾ ಹ್ಯಾಡ್ ಎ ಪ್ಲಾನ್ ವಿತ್ ಎ ಆಲ್ ಔಟ್ ಪ್ಲಾನ್. ಅದು ಅವ್ರು ಟಯರ್ಡ್ ಆಗಿತ್ತು. ದೇ ಹ್ಯಾವ್ ಟೇಕನ್ ಎ ಟೆಂಪ್ರರಿ ರಿಲೀಫ್. ಮೇ ಬಿ ಇರಾನ್ ಮೇ ಬಿ ಡೂಯಿಂಗ್ ದ ನ್ಯೂಕ್ಲಿಯರ್ programming again. America is also planning something inside this. Like this, the supreme power like America will not come back like this. ಆದರೆ ಅವರು ಒಂದು ತೋರಿಸ್ತಾರೆ, ನೀವು ಕರೆದ್ರಿ, ನಾವು ಪಾಕಿಸ್ತಾನಕ್ಕೆ ಬಂದ್ವಿ, ಆ ಪಾಕಿಸ್ತಾನ ನಮ್ಮ ಲೆವೆಲಿನ ಕಂಟ್ರಿ ಇಲ್ಲ, ನಾವು ಬಂದು ಕುತ್ಕೊಂಡ್ವಿ, ನೀವು ನಂಗೆ ಬಂದಿಲ್ಲ, ನೀವು ಬಂದಿಲ್ಲ ಅಂತ ಅಂದಾಗ ನಾವು ನಿಮಗೆ ಇನ್ನು ಅಟ್ಯಾಕ್ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಒನ್ಸ್ ಫಾರ್ ಆಲ್ ದಿಸ್ ವಾರ್ ಶುಡ್ ಎಂಡ್ ಸರ್. ಒನ್ಸ್ ಫಾರ್ ಆಲ್ ಇರಾನ್ ಹ್ಯಾಸ್ ಟು ಬಿ ಫಿನಿಶ್ಡ್ ಆಫ್ ಆರ್ ಅಮೆರಿಕಾ ಹ್ಯಾಸ್ ಟು ಬಿ ಫಿನಿಶ್ಡ್ ಆಫ್. ಇನ್ ಬಿಟ್ವೀನ್ ಎಷ್ಟು ದಿವಸ ಅಂತ ನಡೆಯೋದಿದೆ ಹಿಂಗೆ? How many years this will continue? ಭಾರತ It will not ಪಾಕಿಸ್ತಾನ continue ಮಧ್ಯೆ like ನಡೀತಾ this. ಇಲ್ವಾ? America has planned something. ಭಾರತ and ಪಾಕಿಸ್ತಾನದ America ಮಧ್ಯೆ will ನಡೀತಾ do it. ಇಲ್ವಾ? ಏ- ಭಾರತ ಮೇಡಮ್, ಚೈನಾದ ಮಧ್ಯೆ ಸ್ಕರ್ಮಿಶಸ್ ಗಳು ನಡೆಯಲ್ವಾ? ಭಾರತ ಪಾಕ ಅಜರ್ಬೈಜಾನ್ ಇನ್ನೊಂದು ಯಾವುದೋ ದೇಶದ ಮಧ್ಯೆ ನಡೀಲಿಲ್ವಾ? ನೋಡಿ, ಅರ್ಮೇನಿಯಾ, ಅಜರ್ಬೈಜಾನ್. ಇಲ್ಲ ಡೊನಾಲ್ಡ್ ಟ್ರಂಪ್ನ ಯುದ್ಧ ರುಕ್ವಾಯ, ಡೊನಾಲ್ಡ್ ಟ್ರಂಪ್ನ ಯುದ್ಧ ರುಕ್ವಾಯ ಅಂತ ಎಲ್ಲ ಮೀಡಿಯಾಗಳು ಅವರು ಎಲ್ಲ ಹೇಳ್ತಾ ಇದ್ದಾರಲ್ಲ. ಇಂಡಿಯಾ ಹ್ಯಾಡ್ ಎ ಪ್ಲಾನ್ ಪ್ರೆಸಿಷನ್ ಅಟ್ಯಾಕ್ ಆನ್ ದ ಟೆರರಿಸ್ಟ್ ಕ್ಯಾಂಪ್. 20 ನಿಮಿಷ 25 ನಿಮಿಷ ಅದು ಮಾಡ್ತು. ಆಮೇಲೆ ಆಪರೇಷನ್ ಸಿಂಧೂರ್ 2 ವಿಲ್ ಕಂಟಿನ್ಯೂ. ಅದಕ್ಕೆ ಗುಡ್ ಸೆನ್ಸ್ ಹ್ಯಾಸ್ ಪ್ರಿವೇಲ್ಡ್ ಆನ್ ಇಂಡಿಯಾ. ನಾವು ವರ್ಲ್ಡ್ ಪ್ರೆಷರ್ನಲ್ಲಿ, ಅಪೋಸಿಷನ್ ಪ್ರೆಷರ್ನಲ್ಲಿ ಆಪ್ನಿ ಉಧರ್ ಕ್ಯೂ ಅಟ್ಯಾಕ್ ನೈ ಕಿಯಾ, ಇದರ್ ಕ್ಯೂ ನಿ ಅಟ್ಯಾಕ್ ಅಂತಲ್ಲ. ಹಂಗೆ ಮಾಡಿದಾಗ ಅಮೆರಿಕ ಕೂಡ ಆಲ್ಸೋ ಅವ್ರದ್ದೇನಿತ್ತು, ರಿಜಿಮನ್ನ ಲೀಡರ್ಗೆ ಸಿಂಧೂರ್ ಕೊಂದು we will ವಾಪಸ್ talk later. ಬರ್ಬೇಕಂತ ಪ್ರೇಮಶೇಖರ್ ಅದಕ್ಕೆ ಮಾಡೋ ಇಲ್ಲ, ಆ ವಿಷಯ ಮಾತಾಡೋಣ ಬಿಡಿ. ಭಾರತ ಪಾಕಿಸ್ತಾನದ ಮಾತಾಡೋಣ. ಎಸ್ ಪ್ರೇಮಶೇಖರ್ ಸರ್, ಕೌಂಟರ್ ವೇಟ್ ಅನ್ನುವ ರೀತಿಯಲ್ಲಿ ಕಂಡೀಷನ್ ಇಟ್ಕೊಂಡಿರೋದು ಅಷ್ಟೇ. ಅದನ್ನ ಈಗ ಸದ್ಯಕ್ಕೆ ಹೆಂಗೆ ಅಂದ್ರೆ, ಆಯ್ತಪ್ಪ ಹಾರ್ಮೂಸ್ ಅನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಇರಾನ್ ಅವ್ರು ಒಪ್ಕೊಳ್ಳೋದು, ಲೆಬನಾನ್ ಮೇಲೆ ಈಗ ನಾವು ದಾಳಿ ಮಾಡಲ್ಲ ಬಟ್ ಹಿಜ್ಬುಲ್ಲಾ ಕಡೆಯಿಂದ ದಾಳಿ ಆದ್ರೆ ಬಿಡೋದಿಲ್ಲ ಅಂತ ಇಸ್ರೇಲ್ ಒಪ್ಕೊಳ್ಳೋದು, ಉಳಿದಿದ್ದ ವಿಷಯ ಆ ನಂತರ ಮಾತಾಡೋಣ ಅಂತ ಕದನ ವಿರಾಮವನ್ನು ಜಾರಿಗೊಳಿಸೋದು, ಈ ಸಾಧ್ಯತೆ. ಈ ಸಾಧ್ಯತೆ ಇನ್ಫ್ಯಾಕ್ಟ್ ಪ್ರಶಾಂತ್ ಅವ್ರು ಹೇಳಿದ್ರಲ್ಲ, ಆಗ್ಲೇ ನನ್ಗದು ಆ ವಿಷಯ ಹೇಳಬೇಕು ಅನ್ನಿಸ್ತು. ಇನ್ಫ್ಯಾಕ್ಟ್ ಪ್ರಶಾಂತ್ ಅವ್ರು ಹೇಳಿದ, ನೀವು ಅದನ್ನೇ ಮತ್ತೆ ರಿಪೀಟ್ ಮಾಡೋದ್ರಲ್ಲಿ ಸತ್ಯ ಇದೆ. ಯಾಕಂದ್ರೆ ಈ ಲೆಬನಾನ್ ವಿಷಯ ದೊಡ್ಡದಾಗಿ ಬರ್ತದೆ ಅಂತ ಇಸ್ರೇಲ್ ಎಕ್ಸ್ಪೆಕ್ಟ್ ಮಾಡಿತ್ತು. ಅದರಿಂದ ಅದು ಏನ್ ಮಾಡ್ತಾರೆ ನೋಡಿ, ಕಳೆದ 39 ದಿನಗಳಲ್ಲಿ ಲೆಬನಾನ್ ಮೇಲೆ ಯಾವ ಪ್ರಮಾಣದ ದಾಳಿ ಆಗಿರಲಿಲ್ಲ. ಒಂದೇ ನಿಮಿಷ ಮೋಹನ್ ಚಿತ್ತಾಲೆ ಅವರು, ಒಂದೇ ನಿಮಿಷ ರೀ. ಪ್ರೇಮಶೇಖರ್ ಅವ್ರದ್ದು ಒಂದು ಮಾತು ಮುಗಿಲಿ ಪ್ಲೀಸ್. ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡೋದು ನಿಮ್ಗೆ ಫುಲ್ ಅವಕಾಶ ಕೊಡ್ತಾರೆ ಅವರು, ಆಯ್ತಾ? ಅವ್ರನ್ನ ನಂಬಹುದು ನಾವು, ಅವಕಾಶ ಕೊಡ್ತಾರೆ ಅವಾಗ, ಆಯ್ತಾ? ಆಗ ಲೆಬನಾನ್ ವಿಷಯ ಬರ್ತದೆ ಅಂತ ಇಸ್ರೇಲ್ ಎಕ್ಸ್ಪೆಕ್ಟ್ ಮಾಡಿತ್ತು ಅಂತ ಅನ್ಸುತ್ತೆ. ಹೇಗೆ ಅಂತ ಹೇಳಿದ್ರೆ, 39 ದಿನಗಳ ಯುದ್ಧದಲ್ಲಿ ಲೆಬನಾನ್ಗೆ ಆಗದೇ ಇದ್ದಷ್ಟು ಹಾನಿಯನ್ನ ಕದನ ವಿರಾಮ ಘೋಷಣೆಯಾದ 12 ತಾಸುಗಳಲ್ಲಿ ಕೇವಲ 10 ನಿಮಿಷಗಳಲ್ಲಿ 160 ದಾಳಿಗಳನ್ನ ಇಸ್ರೇಲ್ ಮಾಡ್ತು. ಆ ಪ್ರಮಾಣದ ದಾಳಿ ಯಾವತ್ತೂ ಆಗಿಲ್ಲ. ಅಂದ್ರೆ ಇವನ್ ಲೆಬನಾನ್ ನಲ್ಲಿ ನ್ಯಾಷನಲ್ ಮೌರ್ನಿಂಗ್ ಆಚರಿಸಿದ್ರು. ಅಂದ್ರೆ ಮತ್ತೆ ಇದು ಲೆಬನಾನ್ ಎಳತ್ತಂದು ನನ್ನ ಕೈನ ಕಟ್ಟಾಕಕ್ಕೂ ಮೊದಲೇ ಎಷ್ಟು ಸಾಧ್ಯವೋ ಅಷ್ಟು ಹೊಡೆದು ಬಿಡೋಣ ಅಂತ ಇಸ್ರೇಲ್ 10 ನಿಮಿಷದಲ್ಲಿ ದೊಡ್ಡ ದಾಳಿ ಮಾಡಿದೆ, ಆಯ್ತಾ? ಸೊ ಹೀಗಾಗಿ ಏನಾಗಿದೆ, ಸೊ ಇನ್ನು ಲೆಬನಾನಲ್ಲಿ ಇಸ್ರೇಲ್ ಸ್ವಲ್ಪ ತಣ್ಣಗಾಗಿ ಕೂತ್ಕೋಬಹುದು. ನನ್ನ ಕೆಲಸ ನಾ ಮಾಡಿದ್ದೀನಿ, ಒಂದು ವಾರಕ್ಕಾಗೋದನ್ನ ಈಗಲೇ ಮಾಡಿದ್ದೀನಿ ಅಲ್ಲ ಬಿಡು ಅಂತ ಇಸ್ರೇಲ್ ಸ್ವಲ್ಪ ಟ್ರಂಪ್ ಮಾತಿಗೆ ಬೆಲೆ ಕೊಟ್ರೀತಿ. ನೀವೇ ಹೇಳಿದ್ರಿ ಅಂತ ಕಾಣುತ್ತೆ. ನಾ ಹೊಡೆದಂಗ ಮಾಡ್ತೀನಿ, ನೀ ಅತ್ತಂಗ ಮಾಡು ಅಂತ ನೀವ್ಯಾರು ಹೇಳಿದ್ರಲ್ವಾ? ಆ ರೀತಿ ಟ್ರಂಪ್ ಮತ್ತೆ ಇಸ್ರೇಲ್ ಮಾಡ್ಕೋತವೆ. ಒಟ್ಟು ಇಸ್ರೇಲ್ ಹಸ್ ಅಚೀವ್ಡ್ ಇಟ್ಸ್ ಗೋಲ್, ಮೋಸ್ಟ್ ಆಫ್ ಇಟ್ಸ್ ಗೋಲ್. ಲತಾನಿ ರಿವರ್ ನ ಕ್ರಾಸ್ ಮಾಡ್ಕೊಂಡು ಹೋಗಿದೆ. ಹೀಗಾಗಿ ಏನಾಗಿದೆ, ಇನ್ನೊಂದು ಚಾನ್ಸ್ ಸಿಕ್ಕಿದಾಗ 1 more round, ದಟ್ಸ್ ಆಲ್, ಇಟ್ ವಿಲ್ ರೀಚ್ ಬೈ ರೋತ್. ಎಸ್ ಸರ್, ಎಸ್. ಈಗ ಚಿತ್ತಾಲಿ ಅವರೇ ಮಾತಾಡಿ, ನೀವು ನಾವೆಲ್ಲ ಕೇಳ್ತೀವಿ ಖುಷಿಯಿಂದ. ನಾವು ಕೈ ಕಟ್ಟು ಬಾಯಿ ಮುಚ್ಚಂತ ಹಾಕೊಂಡು ಕೇಳ್ತೀವಿ ನಿಮ್ಮ ಮಾತನ್ನ. ಹೇಳಿ ಚಿತ್ತಾಲೆ ಅವರೇ. ಹಾ ಹೇಳಿ ಸರ್. ನೋಡಿ, ನಾವು ಮತ್ತೆ ನೀವು ವಿಚಾರ ಮಾಡೋದು ಹಾರ್ಮೋಸ್ ಅನ್ನ ಓಪನ್ ಮಾಡಬೇಕು ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಅಜಿತ್, ನಿಮ್ಮ ಆರ್ಗ್ಯುಮೆಂಟ್ ರೆಡಿ ಇದೆ. ವಿ ಆಲ್ ವಾಂಟ್ ದಟ್ ಹಾರ್ಮೋಸ್ ಟು ಬಿ ಓಪನ್ ವಿದೌಟ್ ಟೋಲ್. ಆದರೆ ವಿದೌಟ್ ಟೋಲು ಇನ್ನು ಇರಾನ್ ಮಾಡಲ್ಲ. ದ ಪೆಟ್ರೋಲ್ ಪ್ರೈಸಸ್ ವಿಲ್ ಇನ್ಕ್ರೀಸ್ ಇನ್ ಭಾರತದಲ್ಲಿ. ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸು 4ನೇ ತಾರೀಕು ಆದಮೇಲೆ, ಇಲ್ಲ 29 ಲಾಸ್ಟ್ ಫೇಸ್
ವೋಟಿಂಗ್ ಆದಮೇಲೆ ಆಗೇ ಆಗ್ತದೆ. ಆದರೆ ಟೋಲ್ ಹಾಕಿ ಏನಾದರೂ ಪೆಟ್ರೋಲು ಮತ್ತು ಡೀಸೆಲ್ ಮತ್ತು LPG ಬರೋದಾದರೆ ದಟ್ ಇನ್ಕ್ರೀಸ್ ವಿಲ್ ಬಿ ಅಬೌಟ್ 50 rupees 60 rupees ಹಿಂಗೆ ಆಗ್ತದೆ. ಹಿಂಗಿದ್ದಾಗ ಇಲ್ಲ ಸರ್, ಒಂದು ಬ್ಯಾರಲ್ $1 ಕೇಳ್ತಾ ಇರೋದು ಅಷ್ಟೇ. ಅಂತಂತ ಒಂದು ಬ್ಯಾರಲ್ಗೆ $1 ಕೇಳ್ತಾ ಇದ್ದಾರೆ ಅಷ್ಟೇ ಅವರು. ಯಾವುದು ಯುದ್ಧ ಶುರುವಾಗೋದಕ್ಕೆ ಅದು ಅಮೆರಿಕಾಗೆ ಅಷ್ಟೇ, ಅಮೆರಿಕಾಗೆ $74 ಅಷ್ಟೇ ಅಷ್ಟೇ ಅಷ್ಟೇ. ಇಲ್ಲ ಪ್ರೈಸ್ ಡೆಫಿನೆಟ್ಲಿ ವಿಲ್, ಯಾಕಂದ್ರೆ ಟೋಲ್ ಅಷ್ಟಿದೆ ಅದು ಅಮೆರಿಕಂದು. ಇಲ್ಲ ಅಮೆರಿಕ ಇಸ್ ಆಲ್ಸೋ ಕ್ಲೇಮಿಂಗ್ ಟೋಲ್ ಇನ್ ದಟ್. ಒಂದು ಬ್ಯಾರಲ್ಗೆ $1 ಕೇಳ್ತಾ ಇದ್ದಾರೆ ಅವರು ಅಷ್ಟೇ. ಇಲ್ಲ ಯು ಹ್ಯಾವ್ ಟು ರಿಸರ್ಚ್ ಅಗೇನ್, ಯಾಕಂದ್ರೆ ಅಷ್ಟಿಲ್ಲ ಜಾಸ್ತಿ ಇದೆ. ಐ ಹ್ಯಾವ್ ಡನ್ ಇಟ್ ಸರ್. ಐ ಗೆಟ್ ಬ್ಯಾಕ್ ಟು ಅದು ಪ್ರಶ್ನೆ ಇಲ್ಲ. ಅದರಿಂದ 55 ಪೈಸೆ ಜಾಸ್ತಿ ಆಗುತ್ತೆ. ಹಾ, ನೀವು ಟೋಟಲ್ ಲೆಕ್ಕ ಹಾಕಿದ್ರೆ ಪೆಟ್ರೋಲು ಡೀಸೆಲ್ 50 ಜಾಸ್ತಿ ಆಗುತ್ತೆ. ಅದು ರಿಫೈನರಿ ಆಗಿ ಎಲ್ಲ ಆಗಿ ಮಾರ್ಕೆಟಿಗೆ ಬರ್ಬೇಕಾದ್ರೆ ಎಷ್ಟಾಗ್ತದೆ ಸರ್ ಅದು? 50 ರಿಂದ ಸರ್ 55 ಪೈಸೆ. 20 million barrels of ಅದಕ್ಕೆ ಏನಾಗಿದೆ ಅಂತಂದ್ರೆ 20 million barrels of oil, ಕ್ರೂಡ್ ಆಯಿಲ್ ಪಾಸ್ ಆಗುತ್ತಂತೆ ಆನ್ ಅನ್ ಆವರೇಜ್ ಹಾರ್ಮುಜ್ ಜಲಸಂಧಿಯಿಂದ. ಅವರು $20 million ಪರ್ ಡೇ ಕೇಳ್ತಾ ಇದ್ದಾರೆ. ನಿನ್ನಿಂದ ಅಲ್ಲ ಸರ್, ಈಗ ನಿನ್ನಿಂದ ಸ್ಟಾರ್ಟಿಂಗ್ ಫ್ರಮ್ ದ ಡೇ 1 ಆಫ್ ದ ಏನು ಪೀಸ್ ಅಂತ ಹೇಳ್ತಾ ಇದ್ರಲ್ಲ, ಅಲ್ಲಿಂದ ಎಷ್ಟು ಹಡಗುಗಳು ಪಾಸ್ ಆಗಿದಾವೆ? ಅಟ್ ಅನ್ ಎವರೇಜ್ 6-7 ಆಗ್ತಾ ಇದಾವೆ. 126-127 ಹಡಗುಗಳು ಪಾಸ್ ಆಗ್ಬೇಕಾದ್ರೆ ದಿಸ್ ಇಶ್ಯೂ ಹ್ಯಾಸ್ ಟು ಬಿ ದಿಸ್ ಇಶ್ಯೂ ಹ್ಯಾಸ್ ಟು ಬಿ ಸಾಲ್ವ್ಡ್ ಇಮಿಡಿಯೇಟ್ಲಿ. ಅದಕ್ಕೆ ನಾಳೆ ಇರಾನ್ ಬರಬೇಕು, ಅಮೆರಿಕ ಒಪ್ಪಬೇಕು, ಇದೆಲ್ಲ ಆಗ ಹೋಗ್ತದೆ ಅಂತ ಇಲ್ಲ ಸರ್. ಇದರಲ್ಲಿ ಅಮೆರಿಕ ಅಂಡ್ ಇಸ್ರೇಲ್ ಈಸ್ ಪ್ಲೇಯಿಂಗ್ ಎ ವೆರಿ ಟ್ಯಾಕ್ಟಿಕಲ್ ರೋಲ್ ಇನ್ ದಿಸ್. ಐ ನೋ ದ್ಯಾಟ್ ವಾಟ್ ವಿಲ್ ಹ್ಯಾಪನ್, ಬಟ್ ಐ ಶುಡ್ ನಾಟ್ ಪ್ರೆಡಿಕ್ಟ್ ಏನು ಆಗ್ಬೋದು ಅಂತಂದ. ಆದರೆ ದಿಸ್ ಹ್ಯಾಸ್ ಟು ಬಿ ಟೇಕನ್ ಟು ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ. ಅದು ಹೆಂಗ್ ಮಾಡ್ತಾರೆ? ನಾಟ್ ಪಾಕಿಸ್ತಾನ್ ಬಟ್ ಸಮ್ ಅದರ್ ಕಂಟ್ರೀಸ್ ಹ್ಯಾವ್ ಟು ಜಾಯಿನ್ ಇನ್ ದಿಸ್, ಸ್ಪೆಷಲಿ ಚೈನಾ, ರಷ್ಯಾ ಅಂಡ್ ಇಂಡಿಯಾ. ಇದನ್ನ ಸಾಲ್ವ್ ಮಾಡಬಹುದು ಸರ್. ಪಾಕಿಸ್ತಾನ್ ಕೈಯಲ್ಲಿ ಇದು ದೇ ವಿಲ್ ಬಿ ಓನ್ಲಿ ಕೊರಿಯರ್ ಬಾಯ್ಸ್ ಅಂಡ್ ಮಿಡಲ್ ಪಾತ್ ತೆಗಿಲಿಕ್ಕೆ ಪಾಕಿಸ್ತಾನ ಕಡೆಯಿಂದ ಆಗಲ್ಲ ಅಂತ ನನ್ನ ಅನಿಸಿಕೆ ಸರ್. ಎಸ್, ಗಿರೀಶ್ ಲಿಂಗಣ್ಣ ಅವರು ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಗಿರೀಶ್ ಲಿಂಗಣ್ಣ ಅವರು ಇನ್ನೊಂದು ವಾದ ಕೂಡ ಇದೆ, ತುಂಬ ಕಡಿಮೆ ಜನ ಮಾಡ್ತಾ ಇರುವ ವಾದ. ಅಫ್ಕೋರ್ಸ್ ಇದನ್ನ ಒಂದು ಬ್ರೀದಿಂಗ್ ಸ್ಪೇಸ್ ಆಗಿ ಬಳಸಿಕೊಳ್ಳೋದಕ್ಕೆ ಈ ಸೀಸ್ ಫೈರ್ ಅಷ್ಟೇ. ಮತ್ತೆ ತಮ್ಮ ಆರ್ಸನಲ್ ಅನ್ನ ಫುಲ್ ಮಾಡಿಕೊಂಡು ದೊಡ್ಡ ಪ್ರಮಾಣದ ದಾಳಿಯನ್ನು ಅಮೆರಿಕ ಇರಾನ್ ಮೇಲೆ ಮಾಡುತ್ತೆ ಅಂತ ಆಗ್ಬೋದು ಸರ್. ದೇರ್ ಪಾಸಿಬಿಲಿಟಿ ಇಸ್ 50-50. ದೇ ಕ್ಯಾನ್ ಡೂ ದಟ್ ಬಿಕಾಸ್ ಇಟ್ ಕ್ಯಾನ್ ಬಿ ಓನ್ಲಿ ಸೀನ್ ಆಸ್ ಎ ಇಂಟರ್ಮಿಷನ್. ಅಂದರೆ ಇಂಟರ್ವಲ್ ಈ ಥರ ಕೊಟ್ಬಿಟ್ಟು ಬಿಕಾಸ್ ಇವಂದು ಟ್ರಂಪ್ ಆಗಲೇ 30% ಅಷ್ಟು ಇಳಿದುಬಿಟ್ಟಿದೆ. ಇಫ್ ಇಟ್ ಗೋಸ್ ಬಿಯಾಂಡ್ 20%, ದೇ ವಿಲ್ ಗೋ ಫಾರ್ ರಿಮೂವಲ್ ಆಫ್ ದ ಪ್ರೆಸಿಡೆಂಟ್. ಸೊ ಈಗಾಗಲೇ 30%ಗಿಂತ ಕೆಳಗೋಗಿದೆ ರೇಟಿಂಗ್. ಮತ್ತೊಮ್ಮೆ ದಾಳಿ ಮಾಡೋದು. ಆರ್ಟಿಕಲ್ 25 ಇಂಪೀಚ್ಮೆಂಟ್. ಸರ್ ಒಂದೇ ನಿಮಿಷ ಇರಿ ಸರ್, ಒಂದೇ ನಿಮಿಷ. ಮೋಹನ್ ಚಿತ್ತಾಲಿ ಸರ್ ಬಂದೆ. ಎಸ್. ಸೊ ಈ ಥರ ಟೈಮ್ ಕೊಟ್ಟು ಆಫ್ಟರ್ ದ ಎಲೆಕ್ಷನ್ ತಿರ್ಗಾ ಇದು ರೈಸ್ ಆಗ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಫ್ಟರ್ ದಿ ನವೆಂಬರ್ ನಂತರ ಪ್ಲಸ್ ಇವಂದು ಎಲೆಕ್ಷನ್ ಇದೆ, ಇಸ್ರೇಲ್ ಪ್ರೆಸಿಡೆಂಟ್ ಅವಂದು ಎಲೆಕ್ಷನ್ ಇದೆ. ಐ ಡೋಂಟ್ ನೋ ವೆನ್ ಇಟ್ ಈಸ್ ಎಕ್ಸಾಕ್ಟ್ಲಿ. ಫಾರ್ ನೆಟನ್ಯಾಹು ಆಲ್ಸೋ ಎಲೆಕ್ಷನ್ ಇಸ್ ದೇರ್ ನೌ. ಸೊ ಈ ಎರಡು ಆದಮೇಲೆ ಮತ್ತೆ ಕಂಟಿನ್ಯೂ ಆದರೂ ಆಗ್ಬೋದು. ನೆಟನ್ಯಾಹು ಈ ಹ್ಯಾಸ್ ಬೀನ್ ಅಪೋಸಿಂಗ್ ಫ್ರಮ್ 35 years ಆಫ್ ದಿಸ್ ನ್ಯೂಕ್ಲಿಯರ್. 92 ಅಲ್ಲೇ ಹೇಳಿದ್ದ ಇರಾನ್ ಈಸ್ ವೆರಿ ಶಾರ್ಟ್ಲಿ ಗೋಯಿಂಗ್ ಟು ಬಿಕಮ್ ಎ ನ್ಯೂಕ್ಲಿಯರ್ ಪವರ್ ಅಂದಿದ್ದ. 2012 ಅಂದ, 2015 ಅಂದ ದೇ ಆರ್ ಬಿಕಮಿಂಗ್ ನ್ಯೂಕ್ಲಿಯರ್ ಪವರ್. ಅವ್ರಿಗೊಂಥರ ಅವರ್ಷನ್. ಇವರು ಪ್ರಯತ್ನ ಮಾಡ್ತಿರೋದು ಸುಳ್ಳ. 92 ಇಂದ 2026 ತನಕನೂ ಈಸ್ ನಿಯರಿಂಗ್ ಟು ನ್ಯೂಕ್ಲಿಯರ್ ಪವರ್. ಸರ್, ಮೊಸಾದ್ನ ದಾಖಲೆಗಳನ್ನು ನೋಡಿ ಆ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡುವ ಎಂತೆಂಥ ಪ್ರಯತ್ನಗಳನ್ನ ಇವ್ರು ಯಾವ್ಯಾವ ರೀತಿಯಲ್ಲಿ ವಿಫಲ ಮಾಡಿದ್ರು ಅಂತ. ಹೌದು, ಸೈಂಟಿಸ್ಟ್ಗಳನ್ನ ಹೊಡೆದು ಹಾಕಿದ್ರು, ಅಲ್ಲಿರೋ ಸೆಂಟ್ರಿಫ್ಯೂಜ್ಗಳನ್ನೆಲ್ಲ ಸೈಬರ್ ಅಟ್ಯಾಕ್ ಮಾಡಿಸಿದ್ರು. ದೇ ಡಿಡ್ ಮೆನಿ ಥಿಂಗ್ಸ್. ಮೊಸಾದ್ 3 ಮೊಸಾದ್ ಒಂದು ಬುಕ್ ಬಂದಿದೆ, ಐ ಫರ್ಗಾಟ್ ದಟ್ ಬುಕ್. 3 ಮೊಸಾದ್ ಲೀಡರ್ಸ್ ವಾಟ್ ಆಲ್ ದೇ ಡಿಡ್ ಟು ಸಿ ದಟ್ ನ್ಯೂಕ್ಲಿಯರ್ ಇದು ಅಂದ್ರು. ಪ್ರಯತ್ನ ಮಾಡ್ತಾ ಇರೋದಕ್ಕೆ ಬಟ್ ನ್ಯೂಕ್ಲಿಯರ್ ದೇ ಹ್ಯಾವ್ ಗಾಟ್ ದಟ್ ನಾಲೆಜ್. ಇವತ್ತಿನ 400 ಸುಮ್ಮನೆ KG ತಗೊಂಡು ಹೋಗ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಬಟ್ ಸ್ಟಿಲ್ ದೇ ಹ್ಯಾವ್ ದ ನಾಲೆಜ್ ಟು ಎನ್ರಿಚ್ ದ ಯುರೇನಿಯಂ. ಆ್ಯಂಡ್ ಈ ನೆಟನ್ಯಾಹು ಇರೋ ತನಕ ಇದು ನಡೀತಾನೆ ಇರುತ್ತೆ. ಬಿಕಾಸ್ ನಾನು 92 ಇಂದಾನೆ ವೆನ್ ಹಿ ವಾಸ್ ಜಸ್ಟ್ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಆಲ್ಸೋ ಹಿ ಹ್ಯಾಸ್ ಸ್ಟಾರ್ಟೆಡ್ ಟೆಲ್ಲಿಂಗ್ ದಿಸ್. ಈವನ್ ಈ ವೆಂಟ್ ಇನ್ ಜಾಯಿಂಟ್ ಕಾಂಗ್ರೆಸ್ ಒಂದು ಮೀಟಿಂಗಲ್ಲಿ ಅಗೇನ್ಸ್ಟ್ ದ ಪ್ರೆಸಿಡೆಂಟೇ ಹೇಳ್ಬಿಟ್ಟ, ಆ ಒಬಾಮಾ ಅಗೇನ್ಸ್ಟ್, ನೀನು ಮಾಡಿದ ತಪ್ಪು, JCPO ಅಗ್ರಿಮೆಂಟ್ ಮಾಡಿದ್ದೆ ತಪ್ಪು, ದೇ ಆರ್ ವೆರಿ ನಿಯರಿಂಗ್ ಟು ಮೇಕ್ ಎ ಇದು ಅಂತ. ಸೊ ಅನ್ಲೆಸ್ ಸ್ಟಿಲ್
ಈಸ್ ದೇರ್ ಆಸ್ ದ ಪ್ರೆಸಿಡೆಂಟ್, ಈ ವಾರ್ ಅಂತೂ ನಿಲ್ಲಲ್ಲ. ಇದು ಏನೇ ಆದರೂ ಸೀಸ್ ಫೈರ್ ಮಧ್ಯದಲ್ಲಿ ನಿಲ್ಲುತ್ತೆ, ತಿರ್ಗಾ ಸ್ಟಾರ್ಟ್ ಆಗುತ್ತೆ, ನಿಲ್ಲುತ್ತೆ, ಸ್ಟಾರ್ಟ್ ಆಗುತ್ತೆ. ನೀವು ಹೇಳಿದ ಆರ್ಗ್ಯುಮೆಂಟಿಗೆ ನಂದೊಂದು ಪ್ರಶ್ನೆನೂ ಇದೆ. ಅಮೇರಿಕಾಗೆ ರೀಗ್ರೂಪ್ ಆಗೋ ಅವಕಾಶ, ಅಮೇರಿಕಾ ಇದನ್ನೇನು ಅನ್ಪ್ಲಾನ್ಡ್ ಆಗಿ ದಾಳಿಯನ್ನು ನಡೆಸ್ತಾ ಇಲ್ಲ, ಅಮೇರಿಕನೇ ಈ ದಾಳಿಯನ್ನು ಪ್ಲಾನ್ ಮಾಡಿದ್ದು. ಅಮೇರಿಕ ಬಳಿ ಎಕ್ಸ್ಪೆಕ್ಟ್ ಮಾಡಿ ಅಲ್ಲ ನಿಜ, ಬಟ್ ನೆಕ್ಸ್ಟ್ ಯಾವುದೇ ಹಂತದಲ್ಲಿ ಈ ದಾಳಿ ನಡೆಸಬೇಕಾದ್ರೂ ಕೂಡ ಅಮೆರಿಕದ ಬಳಿ ಏನು ಇವತ್ತು ಏರ್ ಸುಪೀರಿಯಾರಿಟಿ ಇಲ್ವಾ? ಅಲ್ಲ, ಏರ್ ಅಮೆರಿಕದ ಬಳಿ ಇವತ್ತೇನು ಹಣದ ಕೊರತೆ, ಇಲ್ಲಪ್ಪ ನಮ್ಗೆ ಹಣದ ಕೊರತೆ ಆಗ್ತಾ ಇದೆ ಅನ್ನುವಂಥದ್ದು ಇದೆಯಾ? ಇಲ್ವಾ? ಅಮೆರಿಕಾ ನರೇಟಿವ್ ಬಿಲ್ಡ್ ಮಾಡೋದ್ರಿಂದ ಹಿಡಿದು CIA ಒಳಗೆ ಕಳಿಸೋದ್ರಿಂದ ಹಿಡಿದು ಏನೇನು ಮಾಡ್ಬೋದಿತ್ತು ಅದನ್ನೆಲ್ಲವನ್ನ ಮಾಡಿ ದಾಳಿಗಿಳಿದಿದೆ. ಪ್ರಶ್ನೆ ಗಲ್ಫ್ ದೇಶಗಳ ಮೇಲಿನ ದಾಳಿಯನ್ನು ಅಮೆರಿಕ ನಿರೀಕ್ಷೆ ಮಾಡಿರಲಿಲ್ಲ. ಮುಂದಿನ ಹಂತದಲ್ಲಿ ಅಲ್ಲಿ ಅವ್ರದ್ದು ಏರ್ ಡಿಫೆನ್ಸ್ ತುಂಬಾ ಖರ್ಚಾಯಿತು. ಖರ್ಚು ದುಡ್ಡಿನ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ ನಾನು. ಎಲ್ಲಿಂದ ತಯಾರು ಮಾಡ್ತಾರ್ರಿ? ಒಂದು ತಿಂಗಳಿಗೆ 3 ರಿಂದ 6 ಮಿಸೈಲ್ಗಳನ್ನು ತಯಾರು ಮಾಡುವಷ್ಟು ಕೆಪಾಸಿಟಿ ಇದೆ ಅವರಿಗೆ. ದಿನಕ್ಕೆ 20 ಬಳಸಬೇಕಾದ ಅನಿವಾರ್ಯತೆ. ಯಾವುದೇ ಹಂತದಲ್ಲಿ ಯಾವುದೇ ಅಮೆರಿಕ ಮತ್ತೊಂದ್ಸಲ ದಾಳಿ ನಡೆಸಬೇಕಾದ್ರೂ ಕೂಡ ಬೂಟ್ಸ್ ಆನ್ ಗ್ರೌಂಡ್ ಕಳಿಸಿ ನೀವು ರಿಜಿಮ್ ಚೇಂಜ್ ಮಾಡುವ ಶಕ್ತಿ ನಿಮ್ಗುಂಟಾ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ. ಇವತ್ತು ಕೂಡ ಪ್ರೇಮ್ಶೇಖರ್ ಸರ್ ಮಾತಾಡಲ ನಾನು ಮಾತಾಡಿ. ಆಕ್ಚುಲಿ ಅಮೆರಿಕ ಮೊದಲಂದ್ಕೊಂಡದ್ದು ಏರ್ ಫೋರ್ಸ್ ಇಂದನೇ ಎಲ್ಲ ಆಗ್ಬಿಡ್ತದೆ ಅಂತ. ಮೊದಲನೇ ದಾಳಿನಲ್ಲೇ ಖಮೇನಿ ಹೋದ್ಮೇಲೆ ಇನ್ನು ಉಳಿದವ್ರನ್ನ ಮುಗಿಸೋದಕ್ಕೇನು ಇನ್ನೊಂದೆರಡು 4 ಹೊಡ್ತಾ ಅಂತ ಅಂದ್ಕೊಂಡ್ರು. ಆದ್ರೆ ಗಲ್ಫ್ ದೇಶಗಳ ಮೇಲೆ ಅಟ್ಯಾಕ್ ಅದೆಲ್ಲ ಆಯ್ತಲ್ಲ, ಅದೆಲ್ಲಾದ್ಮೇಲೆ ಏರ್ ಫೋರ್ಸ್ ಇಂದ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಮೆರೈನ್ ಕಳಿಸಿದ್ರು. ಇನ್ನು ಬೂಟ್ಸ್ ಆನ್ ದ ಗ್ರೌಂಡ್ ಬೇಕೇ ಬೇಕು ಅನ್ನೋದ ಪ್ರಿಪರೇಷನ್ ಅಮೆರಿಕ ಮಾಡ್ಕೋಬೇಕಾಗಿದೆ. ಅದನ್ನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತೆ ಬೂಟ್ಸ್ ಆನ್ ದ ಗ್ರೌಂಡ್, ಇರಾನಿಯನ್ ಗ್ರೌಂಡ್ ಅಷ್ಟು ಸುಲಭವೂ ಅಲ್ಲ, ಅದಕ್ಕೆ ಭಾರಿ ತಯಾರಿ ಬೇಕು. ಇರಾಕ್ನಲ್ಲೇ ಅಮೆರಿಕ ಅದನ್ನ ಪೂರ್ತಿ ತಗೋಬೇಕು ತನ್ನ ವಶಕ್ಕೆ 87 ದಿನ ಬೇಕಾಯ್ತು. ಇರಾಕ್ ಜಸ್ಟ್ ಮೇ ಬಿ 1/3 ಆಫ್ ಇರಾನ್ 87 ಡೇಸ್. ಇನ್ ಇರಾನ್ ಮತ್ತು ಪವರ್ಫುಲ್, ಟೂ ಬಿಗ್, ಅದು ಎಷ್ಟು ದಿನ ಬೇಕು? ಅದಕ್ಕೆ ತಯಾರಿ ದೊಡ್ಡದಾಗಿ ಬೇಕಾಗುತ್ತೆ ಸರ್. ಆಯ್ತಾ? ಹೀಗಾಗಿ 1.6 lakhs people ಜಾಸ್ತಿ ಸಿಗ್ಬೋದಾ ಪ್ರೇಮ್ಶೇಖರ್ ಸರ್? ಯಾಕಂದ್ರೆ ರೀಗ್ರೂಪಿಂಗ್ ಇನ್ ದ ಸೆನ್ಸ್ ಬಹುತೇಕ ನನಗನ್ಸುತ್ತೆ ಕೆಲ ಯುರೋಪಿಯನ್ ರಾಷ್ಟ್ರಗಳು ಇಲ್ಲಪ್ಪ ನಾಳೆ ಮತ್ತೆ ಯುದ್ಧ ಆದ್ರೆ ಸ್ಟ್ರೇಟ್ ಆಫ್ ಹಾರ್ಮುಸ್ ಬಂದ್ ಮಾಡ್ತಾರೆ, ಅವಾಗ ನಾವೊಂದು ಇರಾನ್ ಜೊತೆ ಸಂಬಂಧ ಇಟ್ಕೊಂಡ್ಬಿಡೋಣ, ವರ್ಲ್ಡ್ ಆರ್ಡರ್ ಇಸ್ ಚೇಂಜ್, ಸ್ಯಾಂಕ್ಷನ್ ಹಾಕೊಂಡು ಹೋಗ್ಲಿ ಅಮೆರಿಕ, ನಾವು ಕೆಲವು ರಾಷ್ಟ್ರಗಳು ನಾವು ಬಾದರ್ ಮಾಡೋದು ಬೇಡ, ಅಥವಾ ದ ಅಪ್ಗ್ರೇಡೆಡ್ ಸ್ಟೇಟಸ್ ಆಫ್ ಇರಾನ್ ಕ್ಯಾನ್ ಬ್ರಿಂಗ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಫ್ರಮ್ ದೆಮ್ ಆಲ್ಸೋ. ಸರ್ ಅಲ್ಲೊಂದು ಪ್ರಾಬ್ಲಮ್ ಇದೆ, ಸಾಧ್ಯತೆ ಇದೆ. ಯುರೋಪಿಯನ್ ಕಂಟ್ರೀಸ್ ಏನಾದ್ರು ಇರಾನ್ ಕಡೆ ತಿರುಗ್ಬಿಟ್ಟು ಅಲ್ಲಿಂದ ಆಯಿಲ್ ಅಲ್ಲಿ ಇಂಪ್ರೂವ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ಗಲ್ಫ್ ಸ್ಟೇಟ್ಸ್ ಎಂತದ್ದು ಯುರೋಪಿಯನ್ ಕಂಟ್ರೀಸ್ಗೆ ಒಂದು ಹನಿನೂ ಕೊಡೋದಿಲ್ಲ. ಪಾಯಿಂಟ್ ನಂಬರ್ 1. ಎರಡನೇದು, ನ್ಯಾಟೋ ಬಜೆಟ್ದು 67% ಅನ್ನ ಇದು ಮಾಡ್ತಾ ಇರೋದು ಅಮೆರಿಕ. ಒಂದ್ ವೇಳೆ ಅಮೆರಿಕ ನಿಲ್ಲಿಸ್ಬಿಟ್ರೆ ಗಲ್ಫ್ ಯುರೋಪಿಯನ್ ನೇಷನ್ಸ್ ಅಮೆರಿಕನ ಕಳ್ಕೊಂಡು, ಇವನ್ ಗಲ್ಫ್ ಸ್ಟೇಟ್ಗಳನ್ನ ಕಳ್ಕೊಂಡು ಬರೀ ಇರಾನ್ ಜೊತೆಯಿಂದ ಆಯಿಲ್ ತಗೊಂಡು ಮಾತ್ರ ಬದುಕ್ಬಿಡ್ತಾವ ಸರ್. ಅವು ಆಯಿಲ್ಗಿಂತನೂ ದೊಡ್ಡದ ಯುರೋಪಿಯನ್ ಸ್ಟೇಟ್ಸ್ ಗಳಿಗೆ ಬೇರೆ ಇದೆ. ಅವು ಅರ್ಥ ಮಾಡ್ಕೋತೇವೆ, ಟೈಮ್ ಬರ್ತದೆ, ಸದ್ಯದಲ್ಲೇ ಬರ್ತದೆ, ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಈಗ ಮೊನ್ನೆ ನಡೆದಿದ್ದ ಮಾತುಕತೆಯಲ್ಲಿ ಫಾರ್ ದಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ದೇ ಡಿಡ್ ದಿಸ್ VC ವಿತೌಟ್ ಅಮೆರಿಕಾ. NATO countries did this VC without America. So there itself it is showing that the world order is going to change very shortly. It has not worked. It has not worked. ಅಲ್ಲ, ವರ್ಕ್ ಆಗಿಲ್ಲ. That is a different thing. ಪ್ರಯತ್ನ ಅಂತ ಮಾಡಿದ್ರು. ಪ್ರಯತ್ನ ಮಾಡ್ಲಿ, ಪ್ರಯತ್ನ ಯಾರು ಬೇಕು? ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇಲ್ವಾ ನೆಗೋಷಿಯೇಟ್ ಮಾಡಿಸ್ತೀವಿ ಅಂತ? ವಿಲ್ ಇಟ್ ವರ್ಕ್? ಪ್ರಯತ್ನ ಯಾರು ಬೇಕು? ಫೈನ್ ವೇ ಟು ಸಿ ದ ರಿಸಲ್ಟ್. ಓನ್ಲಿ ದಟ್ ಶೇಪ್ಸ್ ದ ಫ್ಯೂಚರ್ ಪಾಲಿಟಿಕ್ಸ್ ಆಫ್ ದ ವರ್ಲ್ಡ್. ಅಲ್ಲ, ಯಾವ ಯುರೋಪಿಯನ್ ದೇಶಗಳು VC ಮಾಡಿದ್ವಲ್ಲ, ನಿಮ್ಮ ದೇಶಗಳ ಆಡಳಿತಗಳಿಗೆ ನಾವು ಅವಕಾಶ ಕೊಡ್ತೀವಿ ಅಂತ ಇರಾನ್ ಹೇಳಿದ್ರೆ ಇಟ್ ವರ್ಕ್ ಫಾರ್ ದೆಮ್, ಓನ್ಲಿ ಫಾರ್ ದೆಮ್. ಗಲ್ಫ್ ಸ್ಟೇಟ್ಸ್, ಯುರೋಪಿಯನ್ ಸ್ಟೇಟ್, ಗಲ್ಫ್ ಸ್ಟೇಟ್ಸ್, ದೇ ವಿಲ್ ನಾಟ್ ಗಿವ್ ಇವನ್ ಎ ಡ್ರಾಪ್ ಆಫ್ ಆಯಿಲ್ ಟು ಯುರೋಪಿಯನ್ ಸ್ಟೇಟ್ಸ್. ದೆನ್ ತೊಂದರೆ ದೊಡ್ಡದಾಗಿದೆ. ಇರಾನ್ಗೋಸ್ಕರ ಉಳಿದವ್ರನ್ನೆಲ್ಲ ಕಳ್ಕೊಳ್ಳೋದು ಬಹಳ ದೊಡ್ಡ ತಪ್ಪಾಗ್ತಿದೆ ಸರ್. China is taking from Iran and also from other Gulf states. They will not give. No, China ತಗೋತಾ ಇದೆಯಲ್ಲ, China is taking it. ಅಲ್ಲ, ಈಗ ಇರಾನ್ ಹೇಳ್ತಲ್ಲ ಸರ್, ಭಾರತ 5 ಮಿತ್ರ ದೇಶಗಳ ಪೈಕಿ ಭಾರತನ ತಗೊಂಡಿದೀವಲ್ಲ ಅಂತ, ಅದರ ಅರ್ಥ ಗಲ್ಫ್ ದೇಶಗಳ ಜೊತೆಗೆ ನಮ್ಮ ಸಂಬಂಧ ಹಾಳಾಗತ್ತಾ? ಇಲ್ಲ ಹಂಗಲ್ಲ. ನಮ್ಮ ಕೇಸೇ ಬೇರೆ, ಯುರೋಪಿಯನ್ ಕಂಟ್ರೀಸ್ ಬೇರೆ. ನಮ್ಮನ್ನ ಯುರೋಪಿಯನ್ ಕಂಟ್ರೀಸ್ ನ ಒಂದೇ ಬ್ಯಾಸ್ಕೆಟ್ ಹಾಕಬಾರ್ದು, ನಮ್ಮದೇ ಬೇರೆ. ಇರಾನ್ ಜೊತೆ ನಾವು ಇಟ್ಕೊಂಡ್ರೆ ಸಂಬಂಧನೇ ಬೇರೆ. ಈಗ ಆಕ್ಚುಲಿ ಯುರೋಪಿಯನ್ ಕಂಟ್ರೀಸ್ ಈಗ ಇರಾನ್ ಕಡೆ ತಿರುಗ್ತಾ ಇವೆ.
ಇಲ್ಲಿ ತನಕ ತಿರುಗಿರ್ಲಿಲ್ಲ. ಇಲ್ಲಿ ತನಕ ಅವು ಇದ್ದದ್ದು ಅಮೆರಿಕ ಮತ್ತೆ ಗಲ್ಫ್ ಸ್ಟೇಟ್ಗಳ ಜೊತೆ ಮಾತ್ರ. ಈಗ ಇರಾನ್ ಕಡೆಗೆ ಹೋಗ್ತಾ ಇದ್ದೇವೆ. ನಾವು ಹಾಗಲ್ಲ, ಯಾವಾಗ್ಲೂ ಎರಡೂ ಕಡೆ ಇದ್ದೀವಿ ನಾವು. ಬಟ್ ಟ್ರಂಪ್ ಕಾಲದಲ್ಲಿ ಏನೂ ಆಗ್ಬೋದು ಪ್ರೇಮಶೇಖರ್ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರೇಮಶೇಖರ್ ಸರ್, ಮೋಹನ್ ಚಿತ್ತಾಲೆ ಅವರೇ ಧನ್ಯವಾದ. ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತನೇ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.